ಶ್ರೀ ವಾಸುಕಿ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ. ಓಂ ಶ್ರೀ ನರಸಿಂಹಾಯ ನಮಃ. ಶ್ರೀ ಸಂಪುಟ ನರಸಿಂಹ ಸ್ವಾಮಿ ಶ್ರೀ ಸುಬ್ರಹ್ಮಣ್ಯ ಮಠದ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರ 30ನೇ ಚಾತುರ್ಮಾಸ್ಯ ಸುಸಂಪನ್ನ. ಶ್ರೀ ಸಂಪುಟ ನರಸಿಂಹಸ್ವಾಮಿ ಸುಬ್ರಹ್ಮಣ್ಯ ಮಠದ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರ 30ನೇ ಚಾತುರ್ಮಾಸ್ಯ ವ್ರತದ ಪ್ರಯುಕ್ತ ಆಗಸ್ಟ್ 19ರಿಂದ 26ರ ತನಕ ಸಾಂಸ್ಕೃತಿಕ ವೈಭವ 2026 ಕಾರ್ಯಕ್ರಮವು ಸುಸಂಪನ್ನಗೊಂಡಿತು. ಸಾಂಸ್ಕೃತಿಕ ವೈಭವದ ಅಂಗವಾಗಿ ನಡೆದ ವಿವಿಧ ಸ್ಪರ್ಧೆಗಳಿಗೆ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ವಿಜೇತರಿಂದ ಗಾಯನ ಕಾರ್ಯಕ್ರಮವು ನಡೆಯಿತು. ಬಳಿಕ ಶ್ರೀಪಾದಂಗಳವರು ಆಶೀರ್ವಚನ ಹಾಗೂ ಶ್ರೀಗಳಿಗೆ ಶ್ರೀಮಠದ ದಿವಾನರು ಮತ್ತು ಭಕ್ತಾಭಿಮಾನಿಗಳಿಂದ ಗೌರವಾರ್ಪಣೆ ನೆರವೇರಿತು. ಸಮಾರೋಪ ಅಂಗವಾಗಿ ಯಜ್ಞೇಶ್ ಆಚಾರ್ ಬಳಗದವರಿಂದ ದಾಸರ ಪದಗಳ ಗಾಯನ ಪ್ರೇಕ್ಷಕರ ಗಮನ ಸೆಳೆಯಿತು. 8 ದಿನಗಳ ಕಾಲ ನಡೆದ ಸಾಂಸ್ಕೃತಿಕ ವೈಭವದಲ್ಲಿ ಯಕ್ಷಗಾನ, ತಾಳಮದ್ದಳೆ, ಪ್ರವಚನ, ಹರಿದಾಸ ಸಂಘ, ಧಾರ್ಮಿಕ ಸಂವಾದ, ದಾಸ ಸಂಕೀರ್ತನೆ, ಭಕ್ತಿಗೀತೆ, ದಾಸರ ಪದಗಳು, ಗಾಯನ ಸ್ಪರ್ಧೆ, ಹಿಂದೂಸ್ತಾನಿ ಗಾಯನ ಮತ್ತು ಗಾಯನ ವಾದನ ಕಚೇರಿ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಕಾರ್ಯಕ್ರಮದಲ್ಲಿ ಮಠದ ದಿವಾನರು, ವೈದಿಕ ಹಾಗೂ ನೌಕರ ವೃಂದ, ಭಕ್ತರು, ಕಲಾವಿದರು ಮತ್ತು ವಿವಿಧ ಕ್ಷೇತ್ರಗಳ ಗಣ್ಯರು ಭಾಗವಹಿಸಿದರು. ಶ್ರೀಮಠದ ಅಭಿಮಾನಿ ಭಕ್ತ ವೃಂದದ ಸಹಕಾರದಿಂದ ಸಾಂಸ್ಕೃತಿಕ ವೈಭವ ಯಶಸ್ವಿಯಾಗಿ ಸುಸಂಪನ್ನಗೊಂಡಿತು. ಈ ಸಂದರ್ಭ ಕುಮಾರಿ ತನ್ಮಯಿ ಉಪ್ಪಂಗಳ ಇವರಿಂದ ಗಾಯನ ಮತ್ತು ವಯೋಲಿನ್ ವಾದನ, ಅಂತೆಯೇ ವಿದ್ವಾನ್ ಸುಸಂಪನ್ನಗೊಂಡಿತು. ಓಂ ಸ್ವಸ್ತಿ. ಬರಬೇಡ ಅಂತ ಅವಳು ಕೇಳಿಲ್ಲ. ನೀನು ನಪುಂಸಕ ಅಂತ ಗೊತ್ತಿದ್ರೆ ನನ್ನ ತಂದೆ ನನಗೆ ಮದುವೆ ಮಾಡಿ ಕೊಡ್ತಿಲ್ಲ ಅಂತ ತುಚ್ಛವಾಗಿ ಮಾತಾಡ್ತಾಳೆ. ಈ ರೀತಿ ಹೇಳೋದ್ರಿಂದ ರಾಮ ಕರ್ಕೊಂಡು ಹೋಗ್ತಾನೆ ಅಂತ. ಈ ರೀತಿ ರಾಮ ಒಬ್ಬ ಅತ್ಯಂತ ಸರ್ವಾಂಗ ಸುಂದರನಾಗಿರತಕ್ಕಂಥ, ಅವನ ಬಗ್ಗೆ ಹೇಳಬೇಕಾದ್ರೆ 4 ಮಂದಿಗೆ ಹೇಳಬೇಕಾದ್ರೆ ಪುರುಷಾರ್ಥಗಳು ಅಂತ ಹೇಳ್ತಾರೆ. ಧರ್ಮಾರ್ಥ ಕಾಮ ಮೋಕ್ಷಗಳು ಒಬ್ಬ ಮನುಷ್ಯನ ಜೀವನದ ಉದ್ಧಾರಕ್ಕೆ ಬೇಕಾಗಿರತಕ್ಕಂಥ ಅಪೇಕ್ಷಣೀಯವಾಗಿರತಕ್ಕಂಥ ವಸ್ತುಗಳು ಹೇಗೋ ಹಾಗೆ ದಶರಥನಿಗೆ 4 ಮಕ್ಕಳು ಅಂದರೆ ಚತುರ್ಭಿಷ್ ಚತುರೈ ಪುತ್ರೈ ಹಿತಾರ್ಥೈರಿವ ನಿರ್ಭವ ಅಂತ 4 ಪುರುಷಾರ್ಥಗಳೇನಿದಾವೋ ಅದರಂತೆ 4 ಮಕ್ಕಳ ಜೊತೆಗೆ ದಶರಥ ಕಂಗೊಳಿಸಿದ ಅಂತ ಹೇಳಿ ಅವನ ಬಗ್ಗೆ ಹೇಳ್ತಾರೆ. ಅಂತ ಒಂದು ರಾಮ. ಆ ರಾಮ ಎಷ್ಟು ಮೃದುವಾದ ಹೃದಯ ಅಂತ ಹೇಳಿದರೆ ಅನಿವಾರ್ಯವಾಗಿ ದಶರಥ ಬಿಡ್ಕೊಡ್ಬೇಕಾದ ಪ್ರಸಂಗ ಬಂತು. ಒಪ್ಕೊಳ್ಳಿಲ್ಲ ವಿಶ್ವ. ಅದೆಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿ ಯಜ್ಞದಿಂದ ಪಡೆದ ಆ ಮಕ್ಕಳನ್ನು ನೋಡ್ಕೊಂಡು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಅವನಿಗೆ ವಿಶಿಷ್ಟ ಬುದ್ಧಿ ಹೇಳ್ತಾರೆ. ಕುಲಪುರೋಹಿತರು, ನೋಡು ವಿಶ್ವಾಮಿತ್ರ ಅಂಕಿಸ್ತವನಲ್ಲ ಕೇಳಿದಾನೆ ಅಂದ್ರೆ ಏನೋ ಒಂದು ದೊಡ್ಡ ಉದ್ದೇಶವಾದ ಇರುತ್ತಾರೆ ಅಂತ ಕೊಟ್ಟು ಕಳಿಸಿದ್ರು. ಇಷ್ಟವಿಲ್ಲದ ಮಗನ ಮನಸ್ಸಿನಿಂದ ಕೊಟ್ಟು ಕಳಿಸಿದ ಹೋಗಿ ತರಯೂರದ ದಾಟಿ ಮುಂದೆ ಹೋಗ್ತಾ ಅವನೊಂದು ಅತ್ಯಂತ ಭೀಕರವಾದ ಕಾಡು ಸಿಗುತ್ತೆ. ಆ ಕಾಡಿನಲ್ಲಿ ಮೂಳೆಗಳ ರಾಶಿಯೇ ಬಿದ್ದಿರುತ್ತೆ. ಆಗ ವಿಶ್ವಾಮಿತ್ರನ ಹತ್ತಿರ ರಾಮ ಕೇಳ್ತಾನೆ, ಇದೆಂತಹದ್ದು ಇದು, ಮನುಷ್ಯರ ಮೂಳೆಯ ರಾಶಿ ಕಾಣಿಸ್ತಾ ಇದೆ ಅಂತ ಹೇಳಿದ್ದಕ್ಕೆ ಅವನು ಹೇಳ್ತಾನೆ, ಇಲ್ಲೊಬ್ಬ ತಾಟಕಿ ಅಂತ ಅಸುರೆ ಇದ್ದಾಳೆ. ಅವಳಿಗೆ ಏನು ಕೆಲಸ ಅಂದರೆ ಹಸಿವೆ ಆದಾಗ ಈ ಕಾಡಿನಲ್ಲಿ ಯಾರು ಓಡಾಡ್ತಾರೋ ಅಂಥ ಜೀವಗಳನ್ನು ಬಡಿದು ಕೊಂದು ತಿಂದು ಎಲುಬನ್ನು ಬಿಸಾಡೋದು, ಇದೇ ಕೆಲಸ. ಅವಳು ತಿಂದ ಎಲುಬಿನ ರಾಶಿ ಇದು ಅಂತ. ಅಷ್ಟೊತ್ತಿಗೆ ಅವಳು ಬಂದೇ ಬಿಡ್ತಾಳೆ. ಮುಂದ್ಗಡೆ ಎಷ್ಟು ಅಬ್ಬರವಾಗಿ ಬರ್ತಾಳೆ ಅಂತ ಹೇಳಿದ್ರೆ ಭಾರಿ ಜೋರಾಗಿ ಕೂಗಿಕೊಂಡು ಇಡೀ ಕಾಡಿನಲ್ಲಿ ಅವಳ ಧ್ವನಿ ಪ್ರತಿಧ್ವನಿಸುತ್ತೆ ಅಂತ ಹೇಳಿದರೆ ಎಲ್ಲ ಪ್ರಾಣಿಗಳು ಕೂಡ ಗೂಡುಗಳನ್ನು ಸೇರ್ತವೆ, ಗುಹೆಗಳನ್ನು ಸೇರ್ತವೆ, ಹಕ್ಕಿಗಳು ಗೂಡುಗಳನ್ನು ಸೇರ್ತವೆ. ಅಂಥ ಒಂದು ವಿಚಿತ್ರವಾದ ಭೀಕರವಾದ ಧ್ವನಿ ತಾಟಕೆಯದ್ದು. ಬಂದೇ ಬಿಟ್ಲು ಅವಳು. ಏಕೆಂದರೆ ಅವಳಿಗೆ ಆಹಾರಕ್ಕೆ ಬೇಕಾದಷ್ಟು ಸೌಲಭ್ಯ ಸಿಕ್ಕಿಬಿಡ್ತು. 3 ಜೀವಗಳಿದ್ದಾವೆ ಅಂತ ಹೇಳಿದ್ರೆ ಭರ್ಜರಿ ಊಟ ಆಗುತ್ತೆ ಅಂತ ಗೊತ್ತವಳಿಗೆ. ಅದಕ್ಕೋಸ್ಕರ ಅವಳು ಬಂದಾಗ ವಿಶ್ವಾಮಿತ್ರ ಹೇಳ್ತಾನೆ, ರಾಮ ಇವನು ಸಂಹಾರ ಮಾಡು ಅಂತ. ರಾಮ ತುಂಬ ಗೊಂದಲ ಅವನಿಗೆ. ಅರೇ ನಾನು ಈಗ ಇಷ್ಟವರೆಗೂ ಅರಮನೆಯಲ್ಲಿದ್ದವನು, ಈಗ ಒಂದು ದಿವ್ಯವಾದ ಧನುಸ್ಸನ್ನು ಹಿಡ್ಕೊಂಡು ಪ್ರಪ್ರಥಮವಾಗಿ ನಾನೊಂದು ಕಾಡಿಗೆ ಪ್ರವೇಶ ಮಾಡ್ತಿದ್ದೇನೆ. ನನ್ನ ಜೀವನದಲ್ಲಿ ಮೊದಲ ಹತ್ಯೆ ಒಂದು ಸ್ತ್ರೀ ಇದ್ದಾಗಿಬಿಟ್ರೆ ಎಂಥ ದೊಡ್ಡ ಅನರ್ಥ ಇದು. ನಾನೊಬ್ಬ ಪುರುಷೋತ್ತಮನಾಗಿ ಯಾವುದೋ ಒಂದು ಅಬಲೆಯಾದ ಸ್ತ್ರೀಯನ್ನು ಹತ್ಯೆ ಮಾಡಿಬಿಟ್ರೆ ಅದು ಪಾಪಕರ, ಅದು ನನ್ನಂಥವನಿಗೆ ಹಿಡಿಸಿದ್ದಲ್ಲ ಅಂತ ರಾಮ ಕೇಳೋದೇ ಇಲ್ಲ. ಹೇಳಿದರೆ ಕೊನೆಗೆ ಎಲ್ಲಿವರೆಗೆ ಬಂತು ಅಂದರೆ ಸೂರ್ಯಾಸ್ತ ಆದಮೇಲೆ ದೈತ್ಯರಿಗೆ 2ರಷ್ಟು ಬಲ ಬರುತ್ತೆ. ತಾಟಕಿ ಇನ್ನೊಂದಷ್ಟು ಬಲದಿಂದ ತೊಂದರೆ ಕೊಡ್ತಾಳೆ. ಆದ್ದರಿಂದ ನೀನು ಬಾಣ ಬಿಡಲೇಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಒಲ್ಲದ ಮನಸ್ಸಿನಿಂದ ಬಾಣ ಪ್ರಯೋಗ ಮಾಡಿದ್ದು ಅದೇ ಶ್ರೀರಾಮ ತಾಟಕೆಯ ಮೇಲೆ. ಹಾಗಾದರೆ ಅದೇ ತಾಟಕೆ ಪೂತನೆಯಾಗಿ ಬಂದಾಗ ಹಿಂದೆ ಮುಂದೆ ನೋಡದೆ ಕೃಷ್ಣ ಅವನನ್ನು ಸಂಹಾರ ಮಾಡಿದೆ. ಹೀಗೆ ಈ 2 ಅವತಾರಗಳಲ್ಲಿ ಎಷ್ಟೊಂದು ವ್ಯತ್ಯಾಸ ಅಂತ ಹೇಳೋದನ್ನು ನಾವು ಗಮನಿಸಬಹುದು. ಅಂತಹ ರಾಮ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸುವ ಹಾಗೆ ಕಂಡ ಅವನು ಮನುಷ್ಯರಾಗಿ ಕಾಣುವಾಗ. ಅದೇ ಕುಟುಂಬದಲ್ಲಿ ಎಲ್ಲರಂತೆ ಅವನು ಕೂಡ ಒಬ್ಬ
ಕಷ್ಟಪಟ್ಟು ಜೀವನವನ್ನು ರೂಪಿಸಿಕೊಂಡವನು. ಬಾಲ್ಯದಲ್ಲಿ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಪಡ್ಕೊಂಡು ಒಬ್ಬ ಮೇರು ವ್ಯಕ್ತಿತ್ವವನ್ನು ಪಡೆದು ಸಮಾಜದಲ್ಲಿ ಒಂದು ಗಣ್ಯನಾಗಿ ಬದುಕಬೇಕು ಅಂತ ಹೇಳುವಂತಹ ಅಪೇಕ್ಷೆ ಇರುವವನು ಅವನು ತಂದೆ ತಾಯಿಗಳಿಗೆ ವಿಧೇಯ ಆಗಿರಬೇಕು. ಬಾಲ್ಯವನ್ನು ಒಟ್ಟಾರೆ ಕಳೆಯಬಾರದು, ಹಾಗೆ ಹೀಗೋ ಮಾಡಿ ಕಳೆಯಬಾರದು, ಒಂದು ಬದ್ಧತೆಯಿಂದ ಕಳೆಯಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಅವನು ವಿಶ್ವಾಮಿತ್ರರ ಜೊತೆಗೆ ಹೋದ ಕಾಡಿಗೆ. ಅರ್ಥಾತ್ ಗುರುಗಳ ಸನ್ನಿಧಾನದಿಂದ ತನ್ನ ವ್ಯಕ್ತಿತ್ವವನ್ನು ಉತ್ತಮಗೊಳಿಸಿ ತಾನು ಒಬ್ಬ ರಾಜನಾಗಬೇಕಾದ್ರೆ ಶಾಸ್ತ್ರವನ್ನು ಎರಡನ್ನೂ ಅಭ್ಯಾಸ ಮಾಡಬೇಕು. ಅದರ ಜೊತೆಗೆ ತಾನು ಲೋಕಾನುಭವವನ್ನು ಪಡಿಬೇಕು. ಯಾವುದೊಂದು ಅರಮನೆಯ 4 ಗೋಡೆಗಳ ಮಧ್ಯದಲ್ಲಿ ಅಥವಾ ಅಂತಃಪುರದಲ್ಲಿ ಹೆಣ್ಣು ಮಕ್ಕಳ ರಾಶಿಯಲ್ಲಿ ಕುಳಿತುಕೊಂಡು ನಾನು ರಾಜ್ಯಭಾರವನ್ನು ಮಾಡ್ತೇನೆ ಅಂತ ಹೇಳಿಬಿಟ್ರೆ ಅದು ದೇಶದ ಉದ್ಧಾರಕ್ಕೆ ಕಾರಣ ಆಗಲ್ಲ. ಯಾರ್ಯಾರು ಹೆಣ್ಣು ಮಕ್ಕಳಿಗೆ ಮರುಳಾಗಿ ಭೋಗಭಾಗ್ಯಕ್ಕೆ ಮದ್ಯಾದಿಗಳಿಗೆ ಮರುಳಾಗಿ ಯಾವ್ಯಾವ ರಾಜರು ಭಾರತದಲ್ಲಿ ರಾಜ್ಯಭಾರ ಮಾಡಿದ್ದಾರೋ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಅಪಮೃತ್ಯುಗೊಳಗಾಗಿದ್ದಾರೆ. ಅವರ ಈ ದೌರ್ಬಲ್ಯಕ್ಕೋಸ್ಕರನೇ ಶತ್ರು ರಾಷ್ಟ್ರದ ರಾಜರುಗಳು ಅವರಿಗೆ ಮದ್ಯಪಾನ ಮಾಡ್ತಾ ಇದ್ರು, ವಿಷಕನ್ಯೆಯರನ್ನು ಕಳಿಸ್ತಾ ಇದ್ರು. ಇವರ ದೌರ್ಬಲ್ಯಕ್ಕೊಳಗಾಗಿ ವಿಷಕನ್ಯೆಯರ ಸಹವಾಸ ಮಾಡಿ ಅವರು ಸಾಯ್ತಾ ಇದ್ರು. ಈ ರೀತಿ ಯಾವ ಒಬ್ಬ ವ್ಯಕ್ತಿ ರಾಜ ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇಲ್ಲದೆ ಬೇಕಾದಷ್ಟು ತನ್ನ ತಂದೆಯಿಂದ ಬಂದಿರತಕ್ಕಂಥ ಸಂಪತ್ತು ಸಾಮ್ರಾಜ್ಯ ಇದೆ, ಅಧಿಕಾರ ಇದೆ, ಅವಿವೇಕವು ಜೊತೆಗಿದ್ರೆ ಆವಾಗ ಆ ರಾಜ್ಯ ಅರ್ಧದಲ್ಲಿ ಬಿದ್ದು ಹೋಗ್ಬಿಡುತ್ತೆ, ಅಥವಾ ರಾಜ ಸತ್ತೇ ಹೋಗ್ಬಿಡ್ತಾನೆ. ಇನ್ಯಾರೋ ಒಬ್ಬನು ರಾಜ್ಯಭಾರ ಮಾಡಬೇಕಾಗತ್ತೆ, ಅಥವಾ ರಾಜ್ಯ ಶತ್ರುವಶವಾಗತ್ತೆ. ಇದಕ್ಕೆ ಇತಿಹಾಸದಲ್ಲಿ ಬಹಳಷ್ಟು ಉದಾಹರಣೆ ಇದೆ. ರಾಮ ಅಂಥವನಾಗದೆ ಅತ್ಯಂತ ಸಾಮ್ರಾಜ್ಯದ ದಶರಥ ಅಂದರೆ 10 ದಿಕ್ಕುಗಳಿಂದ ರಥವನ್ನು ಓಡಿಸ್ಲಿಕ್ಕೆ ಸಮರ್ಥನಾದವನು. ದಶದಿಕ್ಷು ರಥಃ ಯಸ್ಯ ಸಹ. ಅಂಥ ದಶರಥ ಸಂಪಾದನೆ ಮಾಡಿದ ಭೂಮಿ ಎಷ್ಟು, ಸಂಪಾದನೆ ಮಾಡಿದ ಸಂಪತ್ತೆಷ್ಟು, ಅಂಥ ಭೋಗಭಾಗ್ಯಗಳಿರ್ತಕ್ಕಂಥ ಈ ಅರಮನೆಯಲ್ಲಿ ಬೇರೆ ಯಾರಾದರೂ ಮಕ್ಕಳು ಏನು ಹೇಳ್ತಿದ್ರು ಅಂತ ಹೇಳಿದ್ರೆ ನಾನು ಹೋಗಲ್ಲ ಕಾಡಿಗೆ ಅಂತ ಹೇಳ್ತಿದ್ರು. ಅಪ್ಪ ಕಳಿಸ್ಲಿಕ್ಕೆ ಇಷ್ಟ ಇಲ್ಲ, ಇವನು ಹೋಗಲ್ಲ ಅಂದ್ಬಿಟ್ರೆ ಆರಾಮಾಗಿರ್ಬೋದಿತ್ತು. ಆದರೆ ಅವನು ಯಾವುದಕ್ಕೂ ಹಿಂದೆ ಮುಂದೆ ನೋಡದೆ ಬರೇ ವಿಶ್ವಾಮಿತ್ರ ಹೇಳಿದ ಅಂತ ಹೇಳೋ ಒಂದೇ ಒಂದು ಕಾರಣಕ್ಕೆ ಹೊರಟೇ ಬಿಟ್ಟ. ಅಂದರೆ ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ದವನು ಯಾವ ರೀತಿಯ ಅನುಭವಕ್ಕೂ ಸಿದ್ಧನಾಗಬೇಕು, ಯಾವುದೇ ಸನ್ನಿವೇಶವನ್ನು ಎದುರಿಸಲಿಕ್ಕೆ ಹಿಂದೆ ಮುಂದೆ ನೋಡಬಾರ್ದು, ಅವನಲ್ಲಿ ಧೀರತನ ಬೇಕು ಅಂತ ಹೇಳೋದಕ್ಕೆ ಉದಾಹರಣೆಯಾಗಿ ರಾಮ ಕಾಣಿಸ್ತಾನೆ. ಹಾಗಾಗಿ ಯಾವುದೇ ರೀತಿಯ ಸಂಕೋಚವಿಲ್ಲದೆ ಮುಂದೆ ಕಾಡುಮೇಡಿನ ಜೀವನದಲ್ಲಿ, ಅಂತಃಪುರದಲ್ಲಿ ಅಥವಾ ರಾಜನ ಸಾಮ್ರಾಜ್ಯದಲ್ಲಿ ಕಾಲಕಾಲಕ್ಕೆ ಊಟಗಳು ಎಲ್ಲವನ್ನೂ ಸೇವೆ ಮಾಡಲಿಕ್ಕೋಸ್ಕರ ರಾಜ್ಯದಲ್ಲಿ ಇರತಕ್ಕಂತಹ ಸೇವಕರು, ಇಂತಹ ಒಂದು ಸಾಮ್ರಾಜ್ಯದ ಸಮೃದ್ಧಿ ಇರುವಂತಹ ಒಬ್ಬ ವ್ಯಕ್ತಿ ಅವನು ಯಾಕೆ ಹೋಗ್ತಾನೆ? ಇಂತಹ ಕಾಡಿಗೋಸ್ಕರ ಯಾಕೆ ಹೋಗ್ತಾನೆ? ಹೋಗಲ್ಲ. ರಾಮ ಒಂದೇ ಒಂದು ಮಾತನಾಡದೆ ಧನುರ್ಧರನಾಗಿ ಲಕ್ಷ್ಮಣನ ಜೊತೆಗೆ ಆ ಕಾಡಿಗೆ ಹೊರಟ. ಪಾಪ ಮುಂದಿನ ದಿವಸ ತುಂಬ ನಡೆದದ್ರಿಂದ ಆಯಾಸ ಆಗಿತ್ತು, ಎಬ್ಬಿಸಬೇಕು. ಕೌಸಲ್ಯ ಸುಪ್ರಜಾ ರಾಮ ಅಂತ ಹೇಳಿ ಸುಪ್ರಭಾತ ಹೇಳಿ ಎಬ್ಬಿಸಿಬಿಟ್ರು. ಅಷ್ಟು ಆಯಾಸ ಆಗಿತ್ತು ಪಕ್ಕಕ್ಕೆ. ಪಾಪ ಮಂತ್ರ ಉಪದೇಶ ಕೊಟ್ಟರು. ಅಂತೂ ರಾಮ ಒಂದು ಬಾಲ್ಯವನ್ನು ಯೋಗ್ಯವಾದ ವಯಸ್ಸಿನಲ್ಲಿ ಕಳೀಬೇಕಾದ್ರೆ ಯಾವುದೋ ವ್ಯಾಮೋಹ ಕಡೆಗೆ ಒಳಗಾಗಿ, ಯಾವುದೋ ಸುಖಲೋಲುಪತೆಗೆ ಒಳಗಾಗಿ ತನ್ನ ಭವಿಷ್ಯವನ್ನು ಉತ್ತಮ ರೀತಿಯಲ್ಲಿ ಕಟ್ಟದೇ ಇದ್ದರೆ ಅವನೊಬ್ಬ ಜನಪ್ರಿಯನಾದ ಜನಾನುರಾಗವನ್ನು ಪಡೆದಿರ್ತಕ್ಕಂಥ ರಾಜನಾಗಲಿಕ್ಕೆ ಇಲ್ಲ ಅಂತ ಹೇಳುವುದನ್ನು ಯೋಚನೆ ಮಾಡಿ ಅವನು ಬೆಳಿಲಿಕ್ಕೋಸ್ಕರನೇ ಅವನು ಕಾಡಿಗೆ ಹೋದ ಮೇಲೆ ನಿಮ್ಗೆ ಗೊತ್ತಿದೆ ಏನೇನಾಗಿದೆ ಅಂತ. ಹಾಗಾಗಿ ಒಂದು ಕೂಡುಕಟ್ಟಿನ ವಂಶದಲ್ಲಿ, ಒಂದು ಕುಟುಂಬದಲ್ಲಿ ರಾಮ ಬೆಳೆದದ್ದು. ಹಾಗಾಗಿ ಅವನಿಗೆ ಎಲ್ಲ ರೀತಿಯ ಅನುಭವನೂ ಆಗಿತ್ತು. ಅವನಿಗೆ ಆದರ ಮಾಡುವ ಒಂದು ಮಟ್ಟ ಸಿಕ್ಕಿದ್ರು, ಅವನನ್ನು ದ್ವೇಷ ಮಾಡುವ ಮಂದಿಯೂ ಸಿಕ್ಕಿದ್ರು. ಯಾರ್ಯಾರೋ ಬೇಡ, ತನ್ನ ಚಿಕ್ಕಮ್ಮನೇ ಅವನನ್ನು ದ್ವೇಷ ಮಾಡಿ ಅವನನ್ನು ಕಾಡಿಗೆ ಕಳಿಸೋದಾಗಲೂ ಕೂಡ ಅವನೇನು ಅದಕ್ಕೆ ಪ್ರತಿರೋಧ ಮಾಡಲಿಲ್ಲ. ತನ್ನ ತಂದೆಗೆ ಬುದ್ಧಿವಾದ ಹೇಳಿದ, ನೀನು ಕೊಟ್ಟವರನ್ನು ಉಳಿಸ್ಕೊಳ್ಬೇಕಾದ್ರೆ ನನಗೋಸ್ಕರ ನೀನು ದುಃಖ ಪಡಬೇಕಾದ ಅಗತ್ಯ ಇಲ್ಲ, ನಾನು ಖಂಡಿತ ಕಾಡಿಗೆ ಹೋಗ್ತೇನೆ ಅಂತ ಹೇಳುವಷ್ಟು ಅವನ ಮಾತು. ಆ ಸಂದರ್ಭದಲ್ಲಿ ರಾಮ ಹೋಗಬೇಕಾದ್ದು ಸರಿ, ಏಕೆಂದರೆ ವರ ಕೊಟ್ಟಿದ್ದಾನೆ. ಲಕ್ಷ್ಮಣ ಹೋಗಬೇಕಾದ ಅಗತ್ಯ ಇರಲಿಲ್ಲ. ಆದರೂ ಕೂಡ ಲಕ್ಷ್ಮಣ ಹೋಗಿದ್ದಾನೆ ಅಂತ ಹೇಳಿದರೆ ಅವನ ತ್ಯಾಗ ಎಷ್ಟೋ ಅದಕ್ಕಿಂತ ಹೆಚ್ಚು ತ್ಯಾಗ ಅವನ ತಾಯಿಯದ್ದು, ಸುಮಿತ್ರೆಯದ್ದು. ಯಾಕೆಂದರೆ ಅವಳು ಕಳಿಸ್ಬೇಕಾಗಿರಲಿಲ್ಲ ಮಗನನ್ನು. ಯಾಕೆಂದರೆ ಕೌಸಲ್ಯ ವರ ಕೇಳಿದ್ದು ರಾಮನನ್ನು ಕಾಡಿಗೆ ಕಳಿಸ್ಬೇಕು ಅಂತ ಹೊರತು ಕೈಕೇಯಿ ಲಕ್ಷ್ಮಣನ ಬಗ್ಗೆ ಏನು ವಿಷಯನೇ ಇರಲಿಲ್ಲ. ಹಾಗಿದ್ದಾಗ ರಾಮ ಕಾಡಿಗೆ ಹೋದರೆ ಸಾಕಾಗ್ತಿತ್ತು, ಲಕ್ಷ್ಮಣ ಯಾಕೆ ಹೋಗಬೇಕಾಗಿತ್ತು? ಸುಮಿತ್ರೆ ಬಲವಾಗಿ ವಿರೋಧ ಮಾಡ್ಬೋದಿತ್ತು, ನೀನು ಹೋಗಬೇಡ ನನ್ನ ಮಗ, ನೀನು ನನ್ನ ಜೊತೆಗೆ ಇರು ಅಂತ ಹೇಳ್ಬೋದಿತ್ತಲ್ಲ, ಹೇಳಲಿಲ್ಲ.
ಅವಳು ಹೇಳಿದರು, ಅಯೋಧ್ಯಾಂ ಅಟವೀಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾನ್ ಅಂತ. ಅಂದರೆ ಈ ಅಯೋಧ್ಯೆ ಏನುಂಟು, ಲಕ್ಷ್ಮಣ ನೀನು ಹೋಗಬೇಕಾದ್ರೆ ಇಂಥ ಸಮೃದ್ಧವಾದ ಅಯೋಧ್ಯೆಯನ್ನು ಬಿಟ್ಟು ಹೋಗಬೇಕು ಅಂತ ಚಿಂತೆ ಮಾಡಬೇಡ. ಯಾಕೆ ಗೊತ್ತಾ, ಇದೊಂದು ಕಾಡು ಅಂತ ತಿಳ್ಕೊಂಡ್ಬಿಡು. ಯಾಕೆಂದರೆ ರಾಮ ಹೊರಟು ಹೋದ್ಮೇಲೆ ಇದು ಒಂದು ಭವನ ಅಲ್ಲ, ಬರೇ ವನ. ಅದು ಯಾವ ರಾಮ ಇದ್ದರೆ ಮಾತ್ರ ಈ ಪ್ರಜಾರಾಜ್ಯ ಕಂಗೊಳಿಸುತ್ತೆ ಹೊರತು ರಾಮನ ವ್ಯಕ್ತಿತ್ವ ಇಲ್ಲದೇ ಇದ್ದರೆ ಬೆಳಕು ಮುಂದೆ ಸರಿದಾಗ ಉಳಿದಾಗ ಹೇಗೆ ಕತ್ತಲಾಗುತ್ತೋ ಹಾಗೆ ಈ ಕತ್ತಲಿನ ಸಾಮ್ರಾಜ್ಯ. ಆದ್ದರಿಂದ ಅಯೋಧ್ಯೆಯನ್ನು ಅಟವಿ ಅಂತ ತಿಳ್ಕೊ, ಅಥವಾ ಅಟವಿಯನ್ನೇ ಅಯೋಧ್ಯ ಅಂತ ತಿಳ್ಕೊ. ನೀನು ಕಾಡಿಗೆ ಹೋಗ್ತಿಯಲ್ಲ, ಅದೇ ಅಯೋಧ್ಯ ಅಂತ ತಿಳ್ಕೊಳ್ಬಿಟ್ಟು. ಹಾಗಾಗಿ ಚಿಂತೆ ಮಾಡಬೇಡ ಅಂತ. ಮತ್ತೆ ನನ್ನ ಬಗ್ಗೆನೂ ಯೋಚನೆ ಮಾಡಬೇಡ. ಯಾಕೆಂದರೆ ನಾನು ನಿನ್ನ ತಾಯಿ ಅಂತ ಹೇಳೋದು ಎಷ್ಟು ಮುಖ್ಯನೋ ಹಾಗೆ ನಾನು ಒಂದು ತ್ಯಾಗ ಮಾಡುವಂತಹ ಒಂದು ಉದಾರವಾದ ಹೆಂಗಸು ಕೂಡ ನಾನು ಆಗಬೇಕಾಗಿದೆ ಈ ಸಂದರ್ಭದಲ್ಲಿ. ಆದ್ದರಿಂದ ಯಾವುದೇ ಚಿಂತೆ ಮಾಡದೆ ನೀನು ಕಾಡಿಗೆ ಹೋಗಿ ಬಾ ಅಂತ ಹೇಳುವಂಥ ಒಂದು ಔದಾರ್ಯ ಸುಮಿತ್ರದನ್ನು ಯಾರೂ ಚಿಂತನೆ ಮಾಡುವುದಿಲ್ಲ. ಅಂಥ ಒಂದು ಔದಾರ್ಯ, ಯಾವುದೇ ಅಗತ್ಯವಿಲ್ಲದಿದ್ದಾಗಲೂ ಕೂಡ ಅವಳು ಲಕ್ಷ್ಮಣನನ್ನು ಕಾಡಿಗೆ ಕಳಿಸಿದ್ದಾಳೆ ಅಂತ ಹೇಳಿದರೆ ಎಂಥ ಒಂದು ತ್ಯಾಗ ಅವಳದ್ದು ಅಂತ ನಾವು ಯೋಚನೆ ಮಾಡಬೇಕು. ಮುಂದೆ ಅವರು ಹೋದ ಮೇಲೆ ಕಾಡಿನಲ್ಲಿ ಅನೇಕ ಘಟನೆಗಳಾಗ್ತವೆ, ಮತ್ತು ಇನ್ನೇನೇನೋ ಆಗುತ್ತೆ. ರಾಮ ಅವನ ಒಂದು ಏನು ಹೇಳ್ತಾರೆ ಮಾತಿಗೆ ಬದ್ಧತೆ ಏನುಂಟು ಅದು ಅನೇಕ ಕಡೆ ವ್ಯಕ್ತ ಆಗಿದೆ. ಒಂದು ಪಿತೃಪಾಕ್ಯ ಪರಿಪಾಲನೆ ಮಾಡ್ತೇನೆ ಅಂತ ಹೇಳಿ ಕಾಡಿಗೆ ಹೋದದ್ದು ಅಷ್ಟೇ ಅಲ್ಲದೆ, ಆ ಸಂದರ್ಭದಲ್ಲಿ ಶತ್ರು ಕಡೆಯವರು ಅವನ ಹತ್ರ ಬಂದರು, ರಾವಣಾದಿಗಳು, ವಿಭೀಷಣಾದಿಗಳು ಬಂದಾಗ ಅವನನ್ನು ಸೇರಿಸ್ಕೊಳ್ಬೇಡ ಅಂತ ಬಗೆಬಗೆಯಾಗಿ ಹನುಮಂತ ಬಿಟ್ಟು ಬೇರೆಯವರೆಲ್ಲ ತುಂಬ ಒತ್ತಾಯ ಮಾಡಿದರು. ಸೇರಿಸ್ಕೋಬೇಡ, ಶತ್ರು ಪಕ್ಷದವರು ಬರೋದು ಯಾವತ್ತೂ ಕೂಡ ನಮ್ಮ ರಾಜ್ಯದ ವಿಷಯವನ್ನು ಅರಿಯಲಿಕ್ಕೋಸ್ಕರ ಮತ್ತು ನಮ್ಮ ದೊರವೆನ್ನು ತಿಳ್ಕೊಳ್ಳಿಕ್ಕೋಸ್ಕರ ಮತ್ತು ಅದಕ್ಕೆ ಬೇಕಾಗಿರತಕ್ಕಂಥ ವ್ಯೂಹವನ್ನು ಸಿದ್ಧಪಡಿಸ್ಕೊಳ್ಳಿಕ್ಕೆ ಬರುವುದಾದ್ರಿಂದ ನೀನು ಹೋಗಬೇಡ ಅಂತ ಹೇಳಿದರೆ ಅವನೇನು ಕೇಳಲಿಲ್ಲ, ಸ್ವೀಕಾರ ಮಾಡದೇ ಮಾಡ್ತೇನೆ ಅಂತ. ಯಾಕೆಂದರೆ ತನ್ನ ಸ್ವಭಾವ ಏನು ಅಂತ ಹೇಳಿದರೆ, ತನ್ನ ಮಾತು ಏನು ಅಂತ ಹೇಳಿದರೆ, ಯಾರು ನನ್ನನ್ನು ಶರಣಾಗತರಾಗ್ತಾರೋ ಅವರಿಗೆ ಆಶ್ರಯ ಕೊಡ್ತೇನೆ ಅಂತ ಹೇಳಿದ ಮಾತು. ಆ ಮಾತನ್ನು ಯಾವತ್ತೂ ನಾನು ತಪ್ಪೋದಿಲ್ಲ ಅಂತ ಹೇಳುವಂಥ ಬದ್ಧತೆ ಅದು ಶ್ರೀರಾಮನಿಗೆ ಇದ್ದದ್ರಿಂದ ಅವನು ಮರ್ಯಾದಾ ಪುರುಷೋತ್ತಮನಾಗಿ ಕಂಡ. ಅರ್ಥಾತ್ ಅವನಷ್ಟು ಮಾತಿಗೆ ಬದ್ಧತೆ ಇರುವಂತಹದ್ದು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅನ್ನುವಷ್ಟು ಅವನು ಎತ್ತರಕ್ಕೆ ಬೆಳೆದ. ಹಾಗಾಗಿ ಒಂದು ಕೂಡು ಕುಟುಂಬದಲ್ಲಿ ಬೆಳೆದು ಒಂದು ಸಾಮಾನ್ಯ ವ್ಯಕ್ತಿಯಂತೆ ಈ ಪ್ರಪಂಚದಲ್ಲಿ ಇದ್ದವನು ಹಂತ ಹಂತವಾಗಿ ವಿವಿಧ ಅನುಭವಗಳ ಮಜಲಿನಲ್ಲಿ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಅವನು ಎಷ್ಟು ಎತ್ತರಕ್ಕೆ ಬೆಳೆದ ಅಂತ ಹೇಳೋದನ್ನು ನಾವು ಕಾಣ್ತೇವೆ. ಸೀತೆಯನ್ನು ಕಳೆದುಕೊಂಡಾಗ ಸಾಮಾನ್ಯ ಮನುಷ್ಯರಂತೆ ದಂಡಕಾರಣ್ಯದಲ್ಲಿ ಅವನು ಒದ್ದಾಡಿದ, ಅನೇಕ ಕಡೆ ಅವನು ಸಂಚಾರ ಮಾಡಿದ, ವಾಲಿಯನ್ನು ಸಂಹಾರ ಮಾಡಿದ, ಒಂದೆರಡಲ್ಲ ಅವನು ಮಾಡಿದಂಥ ಕೆಲಸ. ಆದರೆ ಅವನ ಒಟ್ಟು ಜೀವನದ ಉದ್ದೇಶ ಏನು ಅಂತ ಹೇಳಿದರೆ ಒಬ್ಬ ರಾಜ ಹೇಗಿರಬೇಕು ಅಂತ ತೋರಿಸ್ಕೊಡ್ಬೇಕು ಅಂತ. ಹಾಗಾಗಿ ಸೀತೆಯ ಮೇಲೆ ವೃಥಾಪವಾದ ಬಂದದ್ದು ಗೊತ್ತಿತ್ತು ಅವನಿಗೆ. ಸೀತೆ ಅವನು ರಾವಣನ ಹತ್ತಿರ ಇದ್ದವಳು ಅಂತ. ಎಂಥ ಸೀತೆ ಅಂತ ಹೇಳಿದರೆ ಅವಳು ಯಾವುದೇ ಆಮಿಷಕ್ಕೆ ಒಳಗಾಗಲಿಲ್ಲ ಅಂತ ಹೇಳೋದು ಎಷ್ಟು ಮುಖ್ಯ. ಉದಾಹರಣೆಗೆ ರಾವಣ ಅಪಹಾರ ಮಾಡಿದ ಮೇಲೆ ಲಂಕೆಯಲ್ಲಿ ಅವಳು ಇದ್ದಾಗ ರಾವಣ ವಿವಿಧ ರೀತಿಯ ಆಮಿಷವನ್ನು ತೋರಿಸ್ತಾನೆ ಅವಳಿಗೆ. ನಂದು ಸ್ವರ್ಣಮಯಿ ಲಂಕಾ, ನಂದು ಬಂಗಾರದ ಅರಮನೆ, ನಿನಗೆ ಭೋಗಭಾಗ್ಯಗಳಿದ್ದಾವೆ, ಕೈಗೆ ಕಾಲಿಗೆ ಆಳುಗಳಿದ್ದಾರೆ, ನೀನು ನನ್ನ ಜೊತೆಗೆ ಇದ್ಬಿಟ್ರೆ ನಿನಗೆ ಯಾವುದಕ್ಕೂ ಕೊರತೆ ಇಲ್ಲ ಅನ್ನುವಷ್ಟು ಅವನಿಗೆ ಎಲ್ಲ ಹೇಳ್ತಾಳೆ. ಮಾತ್ರ ಅಲ್ಲ, ನೆಗೆಟಿವ್ ಆಗಿಯೂ ಕೂಡ ಅವನು ಮಾತಾಡ್ತಾನೆ. ನೋಡು, ಇದು ಆಳವಾದ ಕಣ್ಣಿಗೆ ದೃಷ್ಟಿ ಎಷ್ಟು ದೂರಕ್ಕೆ ಹೋಗುತ್ತೋ ಅಷ್ಟು ದೂರಕ್ಕೂ ನೀರೇ ಕಾಣಿಸುತ್ತೆ ಹೊರತು ಒಂದು ಭೂಮಿಯ ಒಂದು ಕಿಂಚಿತ್ ಭಾಗವೂ ಕಾಣಿಸದಷ್ಟು ವಿಶಾಲವಾದ ಸಮುದ್ರ ನಿನ್ನ ಕಣ್ಣ ಮುಂದೆ ಇದೆ. ಇಲ್ಲಿಗೆ ರಾಮ ಯಾವತ್ತೂ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ರಾಮ ಒಬ್ಬನೇ ಬಂದರೂ ಕೂಡ ಯುದ್ಧ ಮಾಡಲಿಕ್ಕೆ ಆಗಲ್ಲ. ಆದ್ದರಿಂದ ಸೇನೆನೇ ಬರಬೇಕು. ಈ ದೀರ್ಘವಾದ ಈ ಸಮುದ್ರವನ್ನು ಹಾರ್ಕೊಂಡು ಬರುವ ಸಾಮರ್ಥ್ಯ ಯಾವ ಸೇನೆಗೂ ಇಲ್ಲ, ರಾಮನ ಸೇನೆಗೆ ಇಲ್ಲ. ಹಾಗಾಗಿ ಯಾವತ್ತಿದ್ರೂ ಕೂಡ ನೀನು ಅಬಲನೆ, ನೀನು ಯಾವತ್ತಾದರೂ ಕೂಡ ನನ್ನ ಮುಂದೆನೇ ನನ್ನ ವಶಕ್ಕೆ ಬರಬೇಕಷ್ಟೇ ಹೊರತು ನಿನಗೆ ಮುಂದೆ ಭವಿಷ್ಯವೇ ಇಲ್ಲ ಅಂತ ಹೇಳುವಂತಹ ಮಾತನ್ನು ಹೇಳಿದಾಗಲೂ ಕೂಡ ಸೀತೆ ಯಾವತ್ತೂ ಕೂಡ ಅವಳ ತನವನ್ನು, ಅವಳ ಪಾತಿವ್ರತನ್ನು ಬಿಟ್ಟುಕೊಡುವುದಿಲ್ಲ. ಅದಕ್ಕೋಸ್ಕರನೇ ಅಹಲ್ಯ, ದ್ರೌಪದಿ, ಸೀತಾ, ತಾರ, ಮಂಡೋದರಿ ಅಂತ ಹೇಳಿ ಪಂಚಕಂ ನಾಹ ಸ್ಮರೇನ್ ನಿತ್ಯಂ ಅಂತ. ನಾಹ ಅಂದರೆ ಮನುಷ್ಯರು, ನಾಹ ನರವು ನರಹ ಅಂತ ಶಬ್ದ. ಮನುಷ್ಯರು ಈ 5 ನೆನಪಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಕೆಲವರು ಪಂಚಕನ್ಯಾ ಅಂತ ಹೇಳ್ತಾರೆ. ಅವರು ಕನ್ಯೆಯರಲ್ಲ, ಎಲ್ಲ ಗೃಹಿಣಿಯರೇ ಅವರೆಲ್ಲ, ಈ 5 ಜನ. ಹಾಗಾಗಿ ಪಂಚಕನ್ಯಾ ಸ್ಮರೇನ್ ನಿತ್ಯಂ ಅಂತಲ್ಲ, ಪಂಚಕಂ ನಾಹ ಸ್ಮರೇನ್ ನಿತ್ಯಂ ಅಂತ. ನಾಹ ಅಂದರೆ ನರರು ಸ್ಮರಿಸಬೇಕು ಅಂತ. ಯಾಕೆಂದರೆ ಇದೇ ಕಾರಣಕ್ಕೋಸ್ಕರ. ಮಂಡೋದರಿ, ಅಹಲ್ಯೆ,
ಗೌತಮನ ಶಾಪಕ್ಕೊಳಗಾದರೂ ಕೂಡ ಸಂತೋಷವಾಗಿ ಸ್ವೀಕಾರ ಮಾಡಿ ಕಲ್ಲಾಗಿ ಬಿದ್ದು ರಾಮನ ಪಾದಸ್ಪರ್ಶ ಆಗುವವರೆಗೂ ಕಾದ್ಲವಳು. ದ್ರೌಪದಿ ನಿಮಗೆಲ್ಲ ಗೊತ್ತಿದೆ, ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ಗೊತ್ತಿದೆ. ಸೀತೆ ಎಂತಹ ಯಾರೂ ಇಲ್ಲದೇ ಇರತಕ್ಕಂಥ ಸ್ಥಳದಲ್ಲಿ, ದೈತ್ಯರೇ ತನ್ನ ಸುತ್ತ ದೈತ್ಯ ಮತ್ತು ರಾಕ್ಷಸರಿಗೆ ತುಂಬಿರತಕ್ಕಂಥ ಸ್ಥಳದಲ್ಲಿ ಯಾವುದೇ ಭರವಸೆಗಳೇ ಇಲ್ಲದಿದ್ದಾಗಲೂ ಕೂಡ ತನ್ನನ್ನು ಕಾಯ್ದುಕೊಂಡವಳಾದ್ರಿಂದ ಇಂಥ ಮಂದಿಗೆ ನಮಸ್ಕಾರ ಮಾಡಬೇಕು ಬೆಳಿಗ್ಗೆ ಅಂತ ಹೇಳ್ತಾರೆ, ಸ್ಮರಣೆ ಮಾಡಬೇಕು ಅಂತ. ಆ ರೀತಿ ಸೀತೆಗೆ ಯಾವುದೇ ಆಮಿಷಕ್ಕೆ ಒಳಗಾಗದೆ, ಯಾವುದೇ ಭವಿಷ್ಯ ಇಲ್ಲ ಅಂತ ಅವನು ಬಗೆಬಗೆ ಹೇಳಿದರೂ ಕೂಡ ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗದೆ ತನ್ನ ಪಾತಿವ್ರತನ ಉಳಿಸಿಕೊಂಡ ಮಹಾಮಾತೆ ಸೀತೆ. ಅಂತಹ ಸೀತೆಯನ್ನು ಹುಡುಕಾಡ್ಲಿಕ್ಕೋಸ್ಕರ ರಾಮ ಹೋದ. ಸೀತೆಯನ್ನು ಹುಡುಕಿ ತಂದ ಮೇಲೆ ಅಯೋಧ್ಯೆಯ ಬೀದಿಯಲ್ಲಿ ಜನರು ಅಪಪ್ರಚಾರ ಮಾಡಿದರು. ಯಾವುದೋ ಒಂದು ರಾವಣನ ವಶದಲ್ಲಿರತಕ್ಕಂಥ ಹೆಣ್ಣುಮಗಳನ್ನು ಯಾವುದೇ ಹಿಂದೆ ಮುಂದೆ ನೋಡಿದೆ ರಾಮ ಅವಳನ್ನು ಇಟ್ಕೊಂಡಿದ್ದಾನೆ ಅಂತ ಹೇಳುವಂಥ ಕೆಟ್ಟ ಮಾತನ್ನಾಡಿದಾಗಲೂ ಕೂಡ ರಾಮ ತನ್ನ ವ್ಯಕ್ತಿತ್ವ ಪ್ರಜೆಗಳಿಗೆ ಮಾರ್ಗದರ್ಶಿ ಆಗಬೇಕು. ಯಥಾ ರಾಜ ತಥಾ ಪ್ರಜಾ, ಆದ್ದರಿಂದ ನನ್ನನ್ನು ಒಂದು ವೇಳೆ ಜನಗಳು ತಪ್ಪು ತಿಳ್ಕೊಂಡಿದ್ರೆ ಅದನ್ನೇ ಅನುಸರಿಸಿಕೊಂಡು ಪ್ರಜೆಗಳೆಲ್ಲ ಅವನೇ ಮಾಡಿದ, ನಾವು ಯಾಕೆ ಮಾಡಬಾರದು ಅಂತ ಈ ರೀತಿಯ ಅವ್ಯವಸ್ಥೆ ಆಗಬಾರ್ದು ಎಂಬ ಕಾರಣಕ್ಕೆ ತುಂಬ ಗರ್ಭಿಣಿಯಾದ ಸೀತೆಯನ್ನು ಕೂಡ ಕಾಡಿಗೆ ಕಳಿಸಿದ್ದಾನೆ ಅಂತ ಹೇಳಿದರೆ, ರಾಮ ಈ ಇಕ್ಷ್ವಾಕು ವಂಶದ ಮರ್ಯಾದೆಗೋಸ್ಕರ, ಸೂರ್ಯವಂಶದ ಕೀರ್ತಿಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದಾನೆ ಮತ್ತು ಪ್ರಜೆಗಳು ಎಷ್ಟು ಮುಖ್ಯವಾಗಿತ್ತು ಅವನಿಗೆ ಅಂತ ಗೊತ್ತಾಗುವಂಥ ಒಂದು ವ್ಯಕ್ತಿತ್ವ, ಧೀರೋದಾತ್ತವಾದ ವ್ಯಕ್ತಿತ್ವ ರಾಮನದ್ದಾದ್ರಿಂದ ರಾಮ ಅವನು ಮರ್ಯಾದಾ ಪುರುಷೋತ್ತಮ ಅಂತ ಅವನನ್ನು ಕರೀತಾರೆ. ಇನ್ನು ಭಗವದ್ಗೀತೆ, ಅದು ಒಬ್ಬ ಮನುಷ್ಯ ಮಾನಸಿಕ ದೌರ್ಬಲ್ಯಕ್ಕೊಳಗಾದಾಗ ಯಾವ ರೀತಿ ಆಗ್ತಾನೆ ಅಂತ ಹೇಳುವುದಕ್ಕೆ ಅರ್ಜುನ ಉದಾಹರಣೆ. ಅವನು ಈ ಹಿಂದೆ ಅದೆಷ್ಟೋ ಯುದ್ಧ ಮಾಡಿದವನು, ಅವನ ಗಾಂಡೀವ, ಅವನ ಧನುಸ್ಸು ಅದೆಷ್ಟು ಸಮರ್ಥವಾಗಿತ್ತು ಅಂತ ಹೇಳಿದರೆ ಅದರ ಧ್ವನಿಯನ್ನು ಕೇಳಲಿಕ್ಕೂ ಯಾರಿಗೂ ಸಾಧ್ಯ ಇಲ್ಲ, ಅದರ ಮುಂದೆ ಬರೋದು ಸಾಧ್ಯ ಇಲ್ಲ. ಅಂತಹ ಅರ್ಜುನ ಅವನಿಗೆ ಯಾವುದೋ ಒಂದು ಕ್ಷಣದಲ್ಲಿ ಅಹಂಕಾರ ಬಂದು ಸೇನೆಯರುಭೆಯವರ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂತ ಹೇಳುವಂಥ ಮಾತನ್ನು ಹೇಳಿದ. ಕೃಷ್ಣ ಒಬ್ಬ ಸಾರಥಿ ನನಗೆ ಅಷ್ಟೇ, ಅವನೇನು ದೊಡ್ಡ ದೇವರು ಅಂತ ಹೇಳುವಂಥ ಮರ್ತೇ ಬಿಟ್ಟ. ಅವನೊಬ್ಬ ರಥಿಕ ಆದ್ರಿಂದ ನನ್ನ ರಥವನ್ನು ಅವನು ಎಲ್ಲಿ ಬೇಕಾದ್ರೆ ನಿಲ್ಲಿಸಬೇಕಾದ ಅವನ ಕೆಲಸ ಒಂದು ಅಂತ ತಿಳ್ಕೊಂಡು ಅವನು ಲಘುವಾಗಿ ಮಾತಾಡಿ ಎರಡು ಸೇನೆಗಳ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸು ಅಂತ ಹೇಳಿದಾಗ ಕೃಷ್ಣ ಎಷ್ಟು ಬುದ್ಧಿವಂತ ಅಂತ ಹೇಳಿದರೆ, ಅತಿ ದೀರ್ಘವಾದ ಸೇನೆ ಆದ್ರಿಂದ ಅಲ್ಲಿ ಎರಡು ಗುಂಪು ಅಂತ ಹೇಳಿದ್ರೆ ಎರಡೇ ಗುಂಪಲ್ಲ, ಶತ್ರು ಮಿತ್ರ ಇದು ವೈರಿಗಳದ್ದು ಎರಡೇ ಗುಂಪಿದ್ದದಲ್ಲ, ಮತ್ತೆ ಅಲ್ಲಲ್ಲಿ ಜೋಡಿಸಿಬಿಟ್ಟಿದ್ರು. ಯಾಕಂದರೆ ಲಕ್ಷಾಂತರ 50 ಲಕ್ಷಕ್ಕಿಂತ ಹೆಚ್ಚು ಸೈನಿಕರು ಇರಬೇಕಾದ್ರೆ ಎಲ್ಲೇ ಒಂದು ಕಡೆ ಜೋಡಿಸ್ಲಿಕ್ಕಾಗಲ್ಲ ಅವರನ್ನು, ಅಲ್ಲಲ್ಲಿ ಅವರದ್ದು ಸೇನೆಯ ತುಕಡಿ ಇತ್ತು. ಅದರಲ್ಲಿ ಎಲ್ಲಿ ನಿಲ್ಲಿಸಿದ್ರೆ ಅರ್ಜುನನಿಗೆ ಬುದ್ಧಿ ಕಲಿಸ್ಬೋದು ಅಂತ ಹೇಳಿ ನೋಡಿ ಅಲ್ಲೇ ನಿಲ್ಲಿಸಿಬಿಟ್ಟ ಕೃಷ್ಣ. ಎರಡು ಸೇನೆಗಳ ಮಧ್ಯದಲ್ಲಿ ಬೇಕಾದಷ್ಟು ಜಾಗ ಇತ್ತು, ಬೇರೆ ಬೇರೆ ಕಡೆ ಜಾಗ ಇತ್ತು. ಅಲ್ಲಿ ಎಲ್ಲಿ ನಿಲ್ಲಿಸದೆ ಎಲ್ಲಿ ಭೀಷ್ಮಾದಿಗಳು, ಕೌರವರು ಇವರೆಲ್ಲ ಎಲ್ಲಿ ಸೇರಿಕೊಂಡಿದ್ರು ಅಲ್ಲಿಗೆ ಹೋಗಿ ನಿಲ್ಲಿಸ್ತಾನೆ. ನಿಲ್ಲಿಸಿಬಿಟ್ಟು ನಾನು ಕೆಲಸ ಮಾಡಿದ್ದೇನೆ ಅಂತ ಹೇಳಿದಾಗ ಮುಂದೆ ನೋಡ್ತಾನೆ ಅರ್ಜುನನಿಗೆ ವಿಚಿತ್ರವಾಗಿರತಕ್ಕಂತಹ ಒಂದು ಸನ್ನಿವೇಶ ಎದುರಾಯಿತು. ಅವನು ಹೇಳ್ತಾನೆ, ನನಗೆ ಯುದ್ಧ ಮಾಡೋಕ್ಕಾಗಲ್ಲ, ಕೈ ನಡುಗ್ತಾ ಇದೆ, ಮೈ ಬೆವರ್ತಾ ಇದೆ, ನಾನು ಯುದ್ಧ ಮಾಡಲ್ಲ ಅಂತ. ಅದಕ್ಕೆ ಬೇಕಾದಷ್ಟು ಸಮರ್ಥನೆ ಕೊಡ್ತಾನೆ. ಈ ಯುದ್ಧ ಮಾಡಿದರೆ ಲಕ್ಷಾಂತರ ಮಂದಿ ಸಾಯ್ತಾರೆ, ಗಂಡಸರು ಯುದ್ಧಕ್ಕೆ ಬರ್ತಾರೆ ಸಾಯ್ತಾರೆ, ಹೆಣ್ಣು ಮಕ್ಕಳು ಅಬಲೆಯರಾಗ್ತಾರೆ, ಅಥವಾ ಅವರನ್ನು ಮದುವೆ ಆಗುವಂಥವರು ಇನ್ಯಾರೂ ಆಗಿಬಿಡ್ತಾರೆ, ಸಾಂಕರ್ಯ ಉಂಟಾಗುತ್ತೆ. ಮಾತ್ರ ಅಲ್ಲ, ಮಕ್ಕಳಿಲ್ಲದಿದ್ದರೆ ಸತ್ತವರಿಗೆ ಪಿಂಡ ಪ್ರದಾನ ಇಲ್ಲ, ಲುಪ್ತ ಪಿಂಡೋದಕ ಕ್ರಿಯಾಹ, ಪಿಂಡ ಪ್ರದಾನ ಇಲ್ಲದಿದ್ದರೆ ಅವರು ನರಕಕ್ಕೆ ಹೋಗ್ತಾರೆ. ಒಂದು ಯುದ್ಧದಿಂದ ಎಷ್ಟೊಂದು ಅನರ್ಥ ಆಗುತ್ತೆ. ಅದರ ಬದಲಿಗೆ ಆರಾಮ ಕಾಡಿಗೆ ಹೋಗಿ ಕೂತ್ಬಿಟ್ರೆ ಯಾಕೋಸ್ಕರ ಅವ್ರ ಜೊತೆಗೆ ಹೊಡೆದಾಡ್ಕೊಳ್ಬೇಕು, ಹೇಗಿದ್ದರೂ ಅವರೇನು ನಮಗೆ ರಾಜ್ಯವನ್ನು ಕೊಡುವಂಥ ಯೋಚನೆ ಇಲ್ಲ, ಅದರಿಂದ ಬೇಡ ಅಂತ ಹೇಳುವಂಥ ಮನುಷ್ಯ. ಹಾಗಾಗಿ ಇಂಥ ಒಂದು ವಿಕ್ಷಿಪ್ತವಾದ ಸನ್ನಿವೇಶಕ್ಕೆ ಮಾನಸಿಕ ಸ್ಥಿತಿಗೆ ಒಳಗಾದಾಗ ಕೃಷ್ಣ ಉಪದೇಶ ಮಾಡಬೇಕಾದ ಪ್ರಸಂಗ ಬಂತು. ಅವನು ನೇರವಾಗಿ ಅವನ ಪ್ರಶ್ನೆಗೆಲ್ಲ ಉತ್ತರ ಕೊಡಕ್ಕೆ ಹೋಗಲ್ಲ. ಅವನು ಹೇಳುವುದೇನು ಅಂತ ಹೇಳಿದರೆ ವ್ಯಾಮೋಹವನ್ನು ಬಿಡಬೇಕು ಅಂತ ಹೇಳುವುದು. ಯಾಕೆಂದರೆ ಮಯೈತೆ ನಿಹತಾಹ ಅಂತ ಪೂರ್ವಮೇವ ಅಂತ, ನನ್ನಿಂದ ಇವರು ಮೊದಲೇ ಸತ್ಬಿಟ್ಟಿದ್ದಾರೆ, ನೀನೊಬ್ಬ ನೆಪ ಮಾತ್ರ ಅಂತ, ನೀನೊಬ್ಬ ಇನ್ಸ್ಟ್ರೂಮೆಂಟ್, ಸಾಯಿಸುವ ನಾನೇ ಅಂತ ಹೇಳಿದ. ಬೇರೆ ಸಮರ್ಥನೆ ಕೊಡ್ತಾನೆ ಅರ್ಜುನ. ಈ ನನಗೆ ಪಾಠ ಹೇಳಿದ ಗುರುಗಳು ದ್ರೋಣರಿದ್ದಾರೆ, ಭೀಷ್ಮರಿದ್ದಾರೆ, ಇಂಥ ಅನೇಕ ಮಂದಿ ನನ್ನ ಮುಂದೆ ಇದ್ದಾಗ ನಾನು ಅವರಿಗೆ ಬಾಣ ಪ್ರಯೋಗ ಮಾಡಿ ಅವರನ್ನು ಸಾಯಿಸಿಬಿಟ್ಟು ಅವರ ಹೆಣದ ರಾಶಿಯ ಮೇಲೆ ಒಂದು ಸೌಂದರ್ಯಪೂರ್ಣವಾದ ಸಿಂಹಾಸನವನ್ನು ಕಟ್ತೇನೆ ಅಂತ ಹೇಳಿಬಿಟ್ರೆ ಅದು ಎಂಥದ್ದು ಅದರಲ್ಲಿ ಸುಖ ಸಿಗುತ್ತೆ? ಯಾಕೆಂದರೆ
ಯಾವನೇ ಆಗಲಿ ಒಬ್ಬ ವ್ಯಕ್ತಿ ಒಂದು ಉನ್ನತ ಸ್ಥಾನ ಸೇರಿದಾಗ ಅನುಭವಿಸಲಿಕ್ಕೆ ತನ್ನ ಸುತ್ತಮುತ್ತ ಬಂಧು ಬಾಂಧವರಿದ್ದು ಅವರು ಹೊಗಳಬೇಕು, ಅವರು ಖುಷಿ ಪಡಬೇಕು. ಆವಾಗಲೇ ಅದರ ಸುಖ, ಯಾವುದ್ರದ್ದು ಅಧಿಕಾರದ ಸುಖ. ಅದು ಬಿಟ್ಟು ಎಲ್ಲರನ್ನು ಸಂಹಾರ ಮಾಡಿ ಅವರ ನೆತ್ತರಿನ ಮೇಲೆ ಸಾಮ್ರಾಜ್ಯವನ್ನು ಕಟ್ಟು ಏಕಾಗಿ ನಾನು ಒಬ್ಬನೇ ಅನುಭವಿಸಬೇಕು ಅಂದರೆ ಅದು ಅನುಭವನೇ ಅಲ್ಲ ಅಂತ ಹೇಳ್ತಾನೆ. ಮತ್ತೆ ಅವರು ಸಾಯುವುದು ಅನಿವಾರ್ಯ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಅನಿವಾರ್ಯ ಅಂತ ನನಗೆ ಗೊತ್ತಿದೆ, ಹಾಗೆ ಅಂತ ಆ ಬಂಧುಗಳನ್ನು ಬಿಟ್ಟು ಬಿಟ್ಟು ನಾನು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ನನಗೆ. ಯಾಕೆಂತ ಹೇಳಿದರೆ ಸಾಯುವುದು ಹೌದೇ ಆಗಿದ್ದರೂ ಕೂಡ ಆ ಸಾವು ನನ್ನಿಂದ ಆಗಿಬಿಟ್ರೆ ಮುಂದೆ ನಾನು ಆ ಬಾಂಧವ್ಯವನ್ನು ಕಳ್ಕೊಳ್ತೇನೆ, ನನಗೆ ಇದು ಕಷ್ಟ ಆಗುತ್ತೆ ಅಂತ. ಯಾಕೆಂದರೆ ಈ ಎಲ್ಲ ಬಂಧು ಬಾಂಧವರನ್ನು ಗುರುತಿಸೋದು ಯಾವುದರಿಂದ? ದೇಹದಿಂದ, ಆತ್ಮದಿಂದ ಗುರುತಿಸೋದಿಲ್ಲ. ಅವರು ಪ್ರೇತಾಗಿ ಹೋದ್ಮೇಲೆ ಅವ್ರು ಹೀಗೆ ಹಾರ್ಕೊಂಡು ಬಂದರೆ ನನಗೆ ಯಾರದು ಗೊತ್ತಾಗಲ್ಲ, ಯಾರು ಭೀಷ್ಮ, ಯಾರು ದ್ರೋಣ, ಯಾರು ಕೌರವರು, ಯಾರು ಚಿಕ್ಕಪ್ಪ, ಯಾರು ದೊಡ್ಡಪ್ಪ, ಏನು ಗೊತ್ತಾಗಲ್ಲ ನನಗೆ. ಹಾಗಿದ್ಮೇಲೆ ಈ ದೇಹದಿಂದ ಅವರು ಗುರುತಿಸ್ತಾ ಇದ್ದಾರೆ. ಅದರಿಂದ ಅವನು ಸಂಹಾರ ಮಾಡಿದರೆ ಅವ್ರು ಯಾರು ನನಗೆ ಸಿಗೋದಿಲ್ಲ ಅಂತ ಹೇಳಿದರೆ ಅದು ಅನಿವಾರ್ಯ ಅಂತ ಕೃಷ್ಣ ಹೇಳ್ತಾರೆ. ಯಾವತ್ತಾದರೂ ಒಂದು ದಿವಸ ನೀನು ಕೊಲ್ಲದೇ ಇದ್ರೂ ಕೂಡ ಭೀಷ್ಮಾದಿಗಳೇನು ಶಾಶ್ವತ ಅಲ್ಲ ಈ ಪ್ರಪಂಚದಲ್ಲಿ, ಸತ್ತೇ ಸಾಕ್ತಾರೆ. ಆವಾಗಾದರೂ ನೀನು ಈ ವಿರಹವನ್ನು ವಿಯೋಗ ಕೊಳ್ಳಬೇಕಾಗುತ್ತಲ್ಲ, ಅದನ್ನು ಇವತ್ತು ಅನಿವಾರ್ಯವಾಗಿ ನೀನು ಮಾಡು ಅಂತ ಕೃಷ್ಣ ಬಗೆಬಗೆಯಾಗಿ ಉಪದೇಶ ಮಾಡ್ತಾನೆ. ಕೊನೆಗೆ ಕೃಷ್ಣನ ಒಂದು ಅಭಿಪ್ರಾಯ ಏನು ಅಂತ ಹೇಳಿದರೆ, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ವೃತ್ತಿ ಅಂತ ಹೇಳೋದು ಇದ್ದೇ ಇದೆ. ಹಾಗಾಗಿ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಕೃಷ್ಣಗೀತೆಯಲ್ಲಿ ಹೇಳುವಂಥದ್ದು. ದಿನದ 24 ಗಂಟೆಗಳಲ್ಲಿಯೂ ಕೂಡ ನೀವು ದೇವರ ಮುಂದೆ ಕೂತ್ಕೊಂಡು ಜಪ ಪೂಜೆ ಮಾಡಬೇಕು ಅಂದರೆ ಆಗೋದಿಲ್ಲ. ಯಾಕೆಂದರೆ ಯುಗ ಧರ್ಮವೇ ಹಾಗೆ. ಒಂದು ಕಾಲ ಇತ್ತು, ಆ ಕಾಲದಲ್ಲಿ ಅವರಿಗೆ ಅಸ್ಥಿಗತ ಪ್ರಾಣಾಹ ಅಂತ ಎಲುಬಿರೋವರೆಗೂ ತಪಸ್ಸು ಮಾಡ್ತಾ ಇದ್ರು. ವಿಶ್ವಾಮಿತ್ರನಿಗೆ ಮೈಯಲ್ಲಿ ಹುತ್ತ ಬೆಂದದ್ದು ಗೊತ್ತಾಗಿಲ್ಲ, ಮೈ ಚರ್ಮ ಎಲ್ಲ ಗೆದ್ದಲು ತಿಂದರೂ ಗೊತ್ತಾಗಿಲ್ಲ. ಯಾಕೆಂದರೆ ಅವರು ಪ್ರಾಣ ಎಂಬುದು ಅನ್ನಗತವಾದ್ದಲ್ಲ, ಉಪವಾಸಕ್ಕೂ ತಪಸ್ಸು ಮಾಡ್ತಾ ಇದ್ರು. ಅನ್ನ ಬಿಟ್ಟು ತಪಸ್ಸು ಮಾಡಿದ್ರು ಕೂಡ ಅವರ ಪ್ರಾಣ ಇರ್ತಿತ್ತು. ಯಾಕೆಂದರೆ ಆ ಪ್ರಾಣ ಅನ್ನವನ್ನು ನಾವು ಎನಿಸ್ಕೊಂಡಿಲ್ಲ. ನಾವಾಗೆಲ್ಲಲ್ಲ, ನಮಗೆ ಅನ್ನದ ಇಲ್ಲದೆ ನಾವು ಬದುಕೋದೇ ಇಲ್ಲ. ಹಾಗಾಗಿ ನಮ್ಮದು ಅನ್ನಗತ ಪ್ರಾಣ ಕಲಿಯುಗದಲ್ಲಿ. ಆದರೆ ಅವರೆಲ್ಲ ಅಸ್ಥಿಗತ ಪ್ರಾಣರಾದ್ರಿಂದ ಅವರು ಅಂಥ ದೀರ್ಘವಾದ ತಪಸ್ಸನ್ನು ಅವರು ಹಿಂದೆ ಎಲ್ಲ ಮಾಡಿದ್ದಾರೆ. ಆ ರೀತಿ ಮಾಡಲಿಕ್ಕೆ ಈ ಧರ್ಮದಲ್ಲಿ ಯುಗದಲ್ಲಿ ನಮಗೆ ಸಾಧ್ಯವಿಲ್ಲ. ಹಾಗಿದ್ದಾಗ ನಾವು ಜೀವನಕ್ಕೋಸ್ಕರ ದುಡಿಬೇಕು, ಆಹಾರ ಸಂಪಾದನೆ ಮಾಡಬೇಕು, ತಿಂದು ಬದುಕಬೇಕು, ಬೇರೆ ಉಪಾಯ ಇಲ್ಲ. ಹಾಗಿದ್ದಾಗ ಭಗವಂತನಿಗೋಸ್ಕರ 100 ವರ್ಷ ತಪಸ್ಸು ಮಾಡೋದು, 1000 ವರ್ಷ ತಪಸ್ಸು ಮಾಡೋದು ಬಿಡಿ, ದಿನದ 24 ಗಂಟೆ ನಮ್ಗೆ ಇರ್ಲಿಕ್ಕೆ ಆಗುತ್ತಾ? ಆಗೋದಿಲ್ಲ. ಅದಕ್ಕೆ ಕೃಷ್ಣ ಹೇಳಿದ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ. ಸ್ವಲ್ಪ ಧರ್ಮಾಚರಣೆ ಆದರೂ ಮಾಡಿರಿ ನೀವು ಅಂತ. ಸ್ವಲ್ಪ ಧರ್ಮಾಚರಣೆ ಅಂದರೆ ಬೆಳಗಿನ ಹೊತ್ತು ಸ್ನಾನಾದಿಗಳನ್ನು ಮಾಡಿ ದೇವರ ಮುಂದೆ ದೀಪ ಹಚ್ಚಿಬಿಟ್ಟು ಸಂಧ್ಯಾವಂದನೆ ಮಾಡಬೇಕಾದ್ರೂ ಸಂಧ್ಯಾವಂದನೆ ಮಾಡಿರಿ, ದೇವರಿಗೆ ಪ್ರಣಾಮ ಮಾಡಬೇಕಾದ್ರೂ ಪ್ರಣಾಮ ಮಾಡಿ, ಹೆಣ್ಣುಮಕ್ಕಳು ದೇವ್ರ ನಾಮ ಹಾಡ್ರಿ, ಎಷ್ಟಾಗುತ್ತೋ ಅಷ್ಟು ಮಾಡಿ. ಸಂಜೆ ಹೊತ್ತು ಕೂಡ ಸೂರ್ಯಾಸ್ತದ ಸಂದರ್ಭದಲ್ಲಿ ಮಾಡಿ, ನಿಮಗೆ ಏನು ತೋಚುತ್ತೋ ಅದನ್ನು ದೇವರ ದೀಪ ಹಚ್ಚಿ ಮಾಡಿ. ಇಷ್ಟು ಮಾಡಿದರೂ ಕೂಡ ತ್ರಾಯತೆ ಮಹತೋ ಭಯಾತ್, ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಹೇಳಿ ನಿಮಗೆ ಬದುಕಿನ ದೊಡ್ಡ ದುರಂತಗಳು ನಾನು ರಕ್ಷಣೆ ಮಾಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ. ಹಾಗಾದರೆ ಕೃಷ್ಣನ ಒಟ್ಟಾರೆ ಉಪದೇಶ ಏನು ಅಂತ ಹೇಳಿದರೆ ಗೀತೆಯಲ್ಲಿ ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದಾರಾಧನಮೇವ ಪರಮೋ ಧರ್ಮ ಅಂತ ಒಂದು ವೃತ್ತಿ ಬೇಕು ಮನುಷ್ಯನಿಗೆ. ಅದು ವಿಹಿತವಾದ ವೃತ್ತಿ ಆದರೆ ಒಳ್ಳೆಯದು. ಅರ್ಥಾತ್ ಕೊಲ್ಲುವುದು, ಬಡಿಯುವುದು ಇದೆಲ್ಲ ಅಲ್ಲ, ಅದು ವಿಹಿತ ವೃತ್ತಿ ಅಲ್ಲ, ಅವಿಹಿತವಾದ ವೃತ್ತಿ. ಯಾವುದಾದ್ರೂ ಸಂಪಾದನೆ ಮಾಡಲಿಕ್ಕೆ ಒಂದು ಒಳ್ಳೆಯ ಮಾರ್ಗ. ಆ ವೃತ್ತಿಯಲ್ಲಿ ಏನು ಸೇರಿಕೊಳ್ಬೇಕು ಅಂತ ಹೇಳಿದರೆ ಭಕ್ತಿ ಸೇರಿಕೊಳ್ಬೇಕಂತೆ. ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದಾರಾಧನೆ ಮೇಲೆ ಪರಮೋಧರ್ಮ. ದಿನಕ್ಕೆ 24 ಗಂಟೆಯೂ ಕೂಡ ನಿನಗೆ ಭಗವಂತನ ಪೂಜೆ ಮಾಡಲಿಕ್ಕೆ ಆಗುತ್ತೆ. ಏಕೆಂದರೆ ನೀನು ಯಾವುದೋ ಒಂದು ಸರ್ಕಾರಿ ನೌಕರಲ್ಲಿ ಇರ್ತೀನಿ ತಿಳ್ಕೊ, ಅದೊಂದು ವೃತ್ತಿ. ಆ ವೃತ್ತಿಯಲ್ಲಿ ಅದು ವಿಹಿತವಾಗಬೇಕಾದ್ರೆ ಅದು ಭಗವಂತನ ಪೂಜೆಯಾಗಿ ಸ್ವೀಕಾರ ಮಾಡೋದನ್ನು. ನಾನು ಬೆಳಗಿನಿಂದ ಸಂಜೆಯವರೆಗೂ ಕೂಡ ಯಾರು ಬರ್ತಾರೋ ಅವರಿಗೆ ಏನು ಬೇಕೋ ಅದನ್ನು ಮಾಡ್ತೇನೆ ಅಂತ ಹೇಳುವಾಗ ಅದನ್ನು ಭಗವಂತನ ಪೂಜೆ ಅಂತ ಮಾಡು. ಅದಕ್ಕೆ ಭಗವಂತನ ನನ್ನ ಜೀವನವನ್ನು ಯಜ್ಞ ಅಂತ ಮಾಡಿ ಭಗವಂತನ ಸಮರ್ಪಣೆ ಮಾಡಬೇಕು ಅಂತ ಕೃಷ್ಣ ಹೇಳಿದ್ದೇನು ಅಂದರೆ, ಸಮರ್ಪಣೆ ಮಾಡಬೇಕಾದ್ರೆ ಚೆನ್ನಾಗಿರ್ಬೇಕು, ಕೊಳ್ತು ಹೋಗಿರಬಾರದು ಅಂತ. ಒಂದು ಹಣ್ಣನ್ನು ಕೊಳೆತ ಮೇಲೆ ದೇವರಿಗೆ ಸಮರ್ಪಣೆ ಮಾಡಬಾರ್ದು, ಒಳ್ಳೆದಿದ್ದಾಗ ಮಾತ್ರ. ಹಾಗಾಗಿ ನೀನು ಸರ್ಕಾರಿ ಉದ್ಯೋಗ ಆಗಿದ್ದಿ, ಹಾಗಾಗಿ ಟೇಬಲ್ ನಡೆಯಲ್ಲಿ ಕೈ ಹಾಕಿ ತಗೊಂಡು ಅದು ಭಗವಂತನ ಸಮರ್ಪಣೆ ಮಾಡಬೇಕು ಅಂದರೆ ಅದು ಒಳ್ಳೆಯದಲ್ಲ ಅಂತ ಕೃಷ್ಣ ಹೇಳೋದು. ಸಮರ್ಪಣೆ ಮಾಡಬೇಕಾದ್ರೆ ಕೆಟ್ಟು ಹೋಗಿರಬಾರ್ದು. ಹಾಗಾದರೆ ಮಾಡಬಾರದನ್ನು ಮಾಡಿ
ಅದೊಂದು ಭಗವಂತನಿಗೆ ಸಮರ್ಪಣೆ ಮಾಡೋದಕ್ಕಂಥ ಒಂದು ಉದ್ಯೋಗ ಅಂತ ಅಂದ್ಕೋಬೇಡ. ಅದು ವಿಹಿತವಾಗಿರಲಿ. ಆ ವೃತ್ತಿಯಲ್ಲಿ ಭಗವದರ್ಪಣ ಭಾವನೆ ಇರಲಿ. ಅಂದರೆ ನೀನು ಏನೇ ಮಾಡಿದರೂ ಕೂಡ ಅಂತರ್ಗತನಾದ ಭಗವಂತನಿಗೆ ತೃಪ್ತಿ ಆಗಲಿ ಅಂತ ಮಾಡು. ಯಾರಿಗಾದ್ರೂ ಒಂದು ಲೋಟ ಕಾಫಿ ಕೊಡ್ತೀಯಾ, ಇದರೊಳಗೊಂದು ಜೀವ ಇದ್ದಾನೆ, ಜೀವನೊಳಗೊಂದು ಭಗವಂತ ಇದ್ದಾನೆ, ಅವನಿಗೆ ಸಂತೋಷ ಆಗಲಿ, ನಾನು ಮಾಡುವುದೆಲ್ಲ ಅವನ ಪೂಜೆ ಅಂತ ಅಂದ್ಕೊಂಡ್ರೆ, ನಡೆದಾಡುವುದೆಲ್ಲವೂ ಪ್ರದಕ್ಷಿಣೆ ಅಂತ ಅಂದ್ಕೊಂಡ್ರೆ, ಆಡುವುದೆಲ್ಲವೂ ಕೂಡ ಭಗವಂತನ ಪ್ರೀತಿಗೋಸ್ಕರ ಆಡುವಂಥ ಭಜನೆ ಅಂತ ಅಂದ್ಕೊಂಡ್ಬಿಟ್ರೆ, ಆವಾಗ ಇನ್ನೇನು ಬೇಕು ನಮ್ಮ ಜೀವನದಲ್ಲಿ? ನಾವು ನಡ್ಕೊಂಡು ಹೋಗ್ತಾನೆ ಇರ್ತೇವೆ ಎಲ್ಲೆಲ್ಲಿಗೋ, ಹೋಗಾಗೆಲ್ಲ ಅದು ಭಗವಂತನಿಗೆ ಪ್ರದಕ್ಷಿಣೆ ಅಂತ ಅಂದ್ಕೊಂಡ್ಬಿಟ್ರೆ, ನಾವೇನಾದರೂ ನೀರು ಕುಡಿಬೇಕು ಅಂತ ಅಂದಾಗ ಅಂತರ್ಗತನಾದ ಭಗವಂತನಿಗೆ ಅದು ಪೂಜೆ ಅಂತ ಅಂದ್ಕೊಂಡ್ಬಿಟ್ರೆ, ಆವಾಗ ಅದು ವಿಹಿತ ವೃತ್ತಿ. ಹಾಗಾಗಿ ದೇವರ ಮುಂದೆ ಕೂತು ಎಷ್ಟೋ 1-10 ನಿಮಿಷ ಕಳಿತೀಯಲ್ಲ, ಅದಷ್ಟೇ ಭಗವಂತನ ಆರಾಧನೆ ಅಲ್ಲ. ನಿನ್ನ ಏನೇ ಉದ್ಯೋಗ ಮಾಡಿದರೂ ಕೂಡ ಅದರಲ್ಲಿ ಒಂದು ಭಗವದರ್ಪಣ ಬುದ್ಧಿ, ಇದು ಭಗವಂತನ ಪೂಜೆ ಆಗಿರಲಿ ಅಂತ ಹೇಳುವಂಥ ಅನುಸಂಧಾನ ಒಂದು ಇಟ್ಬಿಟ್ರೆ, ಆವಾಗ ಅದು ಭಗವಂತನ ಆರಾಧನೆ ಆಗುತ್ತೆ. ಅದು ಪರಮೋಧರ್ಮ ಅಂತ ಹೇಳ್ತಾನೆ ಅರ್ಜುನನಿಗೆ. ಅವನಿಗೆ ವಿಹಿತವಾದ ವೃತ್ತಿ ಯಾವುದು ಅಂತ ಹೇಳಿದ್ರೆ ಯುದ್ಧವೇ ಕ್ಷತ್ರಿಯನಿಗೆ. ಆದ್ದರಿಂದ ಆ ವೃತ್ತಿಯಿಂದ ನೀನು ಭಗವಂತ ಸಮರ್ಪಣೆ ಮಾಡಬೇಕು, ಅದನ್ನು ಭಗವಂತನ ಪ್ರೀತನಾಗಲಿ ಅಂತ ಮಾಡಿಬಿಟ್ರೆ ಯಾವ ರೋಗಗಳು ನಿನಗೆ ಅಂಟುವುದಿಲ್ಲ, ಯಾವ ಪಾಪಗಳು ನಿನಗೆ ಅಂಟುವುದಿಲ್ಲ. ಹಾಗಾಗಿ ಇದನ್ನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಹೇಳ್ತಾರೆ ಅಲ್ಲಿ. ಮಹಾಭಾರತ ಅಂತೂ ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಉಚ್ಯತೆ ಅಂತ. ಅಂದರೆ ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನಚಕ್ವಚಿತ ಅಂತ. ಮಹಾಭಾರತದಲ್ಲಿ ಇದದ್ದೇ ಎಲ್ಲ ಪ್ರಪಂಚದಲ್ಲಿ ಇರುವುದಂತೆ. ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತ. ಈ ಜಗತ್ತಿನಲ್ಲಿ ಏನೇ ಇದ್ರೂ ಕೂಡ ಅದು ವೇದವ್ಯಾಸರ ಉಚ್ಚಿಷ್ಟ ಅಂತ ಹೇಳ್ತಾರೆ. ಅಂತಹ ದೊಡ್ಡ ಭಗವಂತನ ಅವತಾರವಾದ ವೇದವ್ಯಾಸ ರಚನೆ ಮಾಡಿದ ಶ್ಲೋಕ ಮಹಾಭಾರತ ಅಂತ ಹೇಳುವಂಥದ್ದು. ಇಂಥ ಅದ್ಭುತವಾದ ಮಹಾಭಾರತದಲ್ಲಿ ಕೃಷ್ಣನ ಕಥೆಯೇ ಬರುತ್ತೆ, ಭಾಗವತದಲ್ಲಿಯೂ ಕೃಷ್ಣನದೇ ಕಥೆ ಬರುತ್ತೆ. ಒಂದು ಪೂರ್ವಾರ್ಧ, ಇನ್ನೊಂದು ಉತ್ತರಾರ್ಧ. ಈ ರೀತಿ ಕೃಷ್ಣನ ಕಥೆಗೋಸ್ಕರನೇ ಮೀಸಲಾಗಿರತಕ್ಕಂಥದ್ದು. ಇಲ್ಲಿ ಅನೇಕ ಘಟನೆಗಳಿದ್ದಾವೆ. ಯುದ್ಧದಲ್ಲಿ 18 ದಿವಸದ ಯುದ್ಧ ಆಯ್ತಲ್ಲ, ಯುದ್ಧ ಆದ ಮೇಲೆ ಶಿಬಿರದಲ್ಲಿ ಪಾಂಡವರು ಮಲಗಿದ್ದಾರೆ. ಯಾಕೆಂದರೆ 18 ದಿವಸದಲ್ಲಿ ತುಂಬ ಆಯಾಸ ಆಗಿಬಿಟ್ಟಿದೆ ಅವರಿಗೆ. ದ್ರೌಪದಿಯು ಆಗ ಶಿಬಿರದಲ್ಲಿ ಮಲಗಿದ್ದಾಳೆ. ದ್ರೌಪದಿ 18 ದಿವಸ ನಿದ್ರೆನೇ ಮಾಡಲಿಲ್ಲ. ಯಾಕೆ ಅಂದರೆ ಎಲ್ಲಿ ಮಹಾಭಾರತ ಯುದ್ಧದಲ್ಲಿ ತನ್ನನ್ನು ಗಂಡಂದಿರನ್ನು ಕಳ್ಕೊಳ್ತೇನೋ ಏನೋ, ಎಲ್ಲಿ ತನ್ನ ಮುಗ್ಧ ಮಕ್ಕಳು ಬಲಿಯಾಗ್ತಾರೋ ಏನೋ ಅಂತ ಹೇಳೋ ಭಯ ಅವಳಿಗೆ. ಹಾಗಾಗಿ ತುಂಬ ಅವಳು ಎಷ್ಟು ಒತ್ತಡದಲ್ಲಿ ಇದ್ಲು ಅಂತ ಹೇಳೋದು ಕಲ್ಪನೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಒತ್ತಡದಲ್ಲಿ ಇದ್ಲು. ಆವತ್ತಾದರೂ ಚೆನ್ನಾಗಿ ಮಲಗಬೇಕು ಅಂತ ಹೇಳೋ ಉದ್ದೇಶಕ್ಕೋಸ್ಕರ ಒಂದು ಡೇರೆಯಲ್ಲಿ ಪಂಚಪಾಂಡವರು, ಉಪಪಾಂಡವರು ಇನ್ನೂ ಡೇರೆಯಲ್ಲಿ ಮಲಗಿದ್ದರು ಶಿಬಿರದಲ್ಲಿ. ಈ ಸಂದರ್ಭದಲ್ಲಿ ಆಗಬಾರದ ಘಟನೆ ಆಗಿ ಹೋಯಿತು. ಏನು ಅಂತ ಹೇಳಿದರೆ, ಈ ಮಕ್ಕಳಿರುವಂಥ ಉಪಪಾಂಡವರ ಡೇರೆ ಇದೆಯಲ್ಲ, ಅಲ್ಲಿಗೆ ಬಂದ ಅಶ್ವತ್ಥಾಮ ಎಲ್ಲ ಮಕ್ಕಳ ತಲೆಯನ್ನು ಕತ್ತರಿಸಿಬಿಟ್ಟ. ಯಾವ ದ್ರೌಪದಿ ಇನ್ನೂ ನಾನು ಸುಖವಾಗಿರ್ತೇನೆ, ನನ್ನ ಗಂಡಂದಿರು ಮತ್ತು ಮಕ್ಕಳ ಜೊತೆಗೆ ಸಾಮ್ರಾಜ್ಯದ ಅನುಭವವನ್ನು ಅನುಭವಿಸ್ತೇನೆ ಅಂತ ಖುಷಿ ಪಡಬೇಕಾಗಿತ್ತು, ಅದೇ ರಾತ್ರಿ ಅವಳು ಘೋರವಾದ ದುರಂತಕ್ಕೆ ಸಾಕ್ಷಿ ಆಗಬೇಕಾದ ಒಂದು ದೌರ್ಭಾಗ್ಯ ಅವಳದು ಬಂತು. ಆ ಸಂದರ್ಭದಲ್ಲಿ ಅಶ್ವತ್ಥಾಮನನ್ನು ಅವನನ್ನು ಸಂಹಾರ ಮಾಡಲೇಬೇಕು ಅಂತ ಹೇಳಿ ಕಾರಣಕ್ಕೂ ಅರ್ಜುನಾದಿಗಳು ಹೋದರು. ದ್ರೌಪದಿ ಅಶ್ವತ್ಥಾಮ ನನ್ನ ಕಣ್ಣ ಮುಂದೆ ಬರುವವರೆಗೂ ಕೂಡ ನಾನು ಬಿಚ್ಚಿದ ತಲೆಯನ್ನು ಕಟ್ಟುವುದಿಲ್ಲ ಅಂಥೇಳಿ ಪ್ರತಿಜ್ಞೆ ಮಾಡಿದರು. ಹೀಗಾಯಿತು, ಮುಂದೆ ಹೋದರು. ಅಶ್ವತ್ಥಾಮ ಇಷ್ಟೆಲ್ಲ ಮಾಡಲಿಕ್ಕೆ ಕಾರಣ ಏನು? ಕೇವಲ ದುರ್ಯೋಧನನ ಅನ್ನದರಣ ಅಂತ ಹೇಳ್ತಾರೆ. ದುರ್ಯೋಧನ ಅನ್ನಕ್ಕೋಸ್ಕರ ಇಂಥ ನೀಚ ಕೆಲಸವನ್ನು ಮಾಡಿದ ಅಂತ. ವಸ್ತುತಃ ಅವನೊಬ್ಬ ಬ್ರಾಹ್ಮಣನಾದವನಿಗೆ ಯುದ್ಧದಲ್ಲಿ ಪ್ರವೇಶನೇ ಇರಬಾರ್ದಿತ್ತು. ದ್ರೋಣ, ಅಶ್ವತ್ಥಾಮ, ಕೃಪ 3 ಮಂದಿ ಮಾತ್ರ ಬ್ರಾಹ್ಮಣರು ಮಹಾಭಾರತದಲ್ಲಿ ಜೋಡಿಸ್ಕೊಂಡದ್ದು, ಮತ್ತೆಲ್ಲ ಕ್ಷತ್ರಿಯರೇ ಇದ್ದದ್ದು. ಕ್ಷತ್ರಿಯೋಚಿತವಾದದಲ್ಲಿ ಬ್ರಾಹ್ಮಣರು ಯಾಕೆ ಹೋದರು ಅಂತ ಹೇಳೋದೇ ಭಾಳ ದೊಡ್ಡ ಪ್ರಶ್ನೆ. ಹೋದ ಮೇಲೆ ಹೋಗಲೇಬೇಕಾದ ಅನಿವಾರ್ಯತೆ ಬಂತು. ಯಾಕೆಂದರೆ ತಿಂದದ್ದು ಅನ್ನ ದ್ರೋಣನದ್ದು ಅಲ್ಲ, ದುರ್ಯೋಧನನದ್ದು. ಅನ್ನದ್ರೋಣಕ್ಕೋಸ್ಕರ ಹೋದರು. ಮಾತ್ರ ಅಲ್ಲ, ದ್ರೋಣರು ಎಷ್ಟು ದೊಡ್ಡ ಆಚಾರ್ಯರು ಅಂತ ಹೇಳಿದರೆ, ಎಲ್ಲ ಪಾಂಡವರಿಗೆಲ್ಲ ಕೌರವರಿಗೆಲ್ಲ ಶಸ್ತ್ರ ಯುದ್ಧವನ್ನು ಕಲಿಸಿಕೊಟ್ಟೇ ಇರೋವ್ರ ಮೇಲೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ದೊಡ್ಡವರು ಅಂತ. ಹಾಗಾಗಿ ಹೋಗಬೇಕಾಯಿತು. ಹೋಗಬೇಕಾದ ಸಂದರ್ಭದಲ್ಲಿ ದಿನಕ್ಕೆ 10,000ಕ್ಕೆ ಕಡಿಮೆ ಇಲ್ಲದಂತೆ ಶತ್ರುಗಳ ರುಂಡವನ್ನು ಛೇದನ ಮಾಡ್ತೇನೆ ಅಂತ ಹೇಳಿಬಿಟ್ರು. ಆವಾಗ ಕೃಷ್ಣ ಹೇಳಿದ, ನೀನು ದ್ರೋಣನಿಗೆ ಏನು ಹೇಳಬೇಕು ಅಂದರೆ ಅಶ್ವತ್ಥಾಮ ಸತ್ತು ಹೋಗ್ಬಿಟ್ಟ ಅಂತ ಹೇಳು. ಆವಾಗ ಅವನು ಹೇಳಿದ್ದಾನೆ, ಯಾವತ್ತು ಅಶ್ವತ್ಥಾಮ ಸಾಯ್ತಾನೆ ಆ ದಿವಸ ನಾನು ರಣರಂಗದಲ್ಲಿ ಇರುವುದಿಲ್ಲ ಅಂತ ಹೇಳ್ತಾನೆ.
ಹೇಳು ಅಂತ. ಹಾಗಾಗಿ ಅಶ್ವತ್ಥಾಮ ಹತಃ ಅಂತ ಹೇಳು ಅಂತ ಹೇಳಿದರೆ ಈ ಧರ್ಮರಾಜ ಹಾಗೆ ಹೇಳಬೇಕೋ ಬೇಡ. ಮಧ್ಯದಲ್ಲಿ ಅವನಿಗೊಂದು ಅಪರಾಧಿ ಪ್ರಜ್ಞೆ, ಸುಳ್ಳು ಹೇಳಿಬಿಟ್ರೆ ಏನು ಪಾಪ ಬರುತ್ತೋ ಅಂತ ಮಧ್ಯದಲ್ಲಿ ಕುಂಜರ ಅಂತ ಸೇರಿಸಿಬಿಟ್ಟ. ಹಾಗಾಗಿ ಅವನಿಗೆ ನರಕ ದರ್ಶನ ಆಗಿ ಹೋಯಿತು. ಕೆಲವರು ಹೇಳೋದು ನರಕ ದರ್ಶನ ಅದು ಯಾಕೆ ಅಂತ ಹೇಳಿದರೆ ಪಾಪ ಮಾಡಿದ್ದಕ್ಕೆ ಅಂತ. ಆದರೆ ಧರ್ಮರಾಜನಿಗೆ ನರಕ ದರ್ಶನ ಆದ್ದು ಸುಳ್ಳು ಹೇಳಿದ್ದಕ್ಕಲ್ಲ. ಯಾಕೆ ಅಶ್ವತ್ಥಾಮ ಅಂತ ಹೇಳುವಂಥ ಆನೆ ಸತ್ತದ್ದಕ್ಕೆ ಅಶ್ವತ್ಥಾಮ ಸತ್ತ ಅಂತ ಸುಳ್ಳು ಹೇಳಿದ್ದಕ್ಕೆ ಅವನಿಗೆ ನರಕ ದರ್ಶನ ಆಯ್ತು ಹೇಳ್ತಾರಲ್ಲ, ಅದಕ್ಕೆ ಅಲ್ಲ ಆದದ್ದು. ಏನು ಅಂದರೆ ಕರ್ಮಾಧ್ಯಕ್ಷನಾಗಿರತಕ್ಕಂತಹ ಸಾಕ್ಷಾತ್ ಶ್ರೀಕೃಷ್ಣನೇ ಮುಂದೆ ಇದ್ದಾಗಲೂ ಕೂಡ ಅವನು ಶ್ರೀಕೃಷ್ಣ ಹೇಳಿದ ಮಾತಿನ ಬಗ್ಗೆ ಸಂಶಯಪಟ್ಟು ಕುಂಜರ ಅಂತ ಸೇರಿಸಿದಲ್ಲ. ಹೀಗೆ ಭಗವಂತನ ಆಜ್ಞೆಯನ್ನು ಧಾರಣೆ ಮಾಡದೇ ಇದ್ದದಕ್ಕೆ ಅವನ ನರಕ ದರ್ಶನ ಆಯಿತು. ಭಗವಂತ ಹೇಳಿದ ಮೇಲೆ ಮತ್ತೆ ಹಿಂದೆ ಮುಂದೆ ನೋಡುವಂಥದ್ದು ಏನೂ ಇಲ್ಲ. ಯಾಕಂದರೆ ಭಗವಂತನಿಗೆ ಗೊತ್ತು ಯಾವುದು ಸತ್ಯ ಯಾವುದು ಸುಳ್ಳು ಅಂತ. ಹಾಗಾಗಿ ದ್ರೋಣನನ್ನು ಆ ಅಶ್ವತ್ಥಾಮನ ಅಟ್ಟಿಸಿಕೊಂಡು ಹೋದರು. ಮತ್ತು ಬ್ರಹ್ಮಾಸ್ತ್ರವನ್ನು ಬಿಟ್ಟ ಉತ್ತರೆಯ ಗರ್ಭದ ಪಾಂಡುವಂಶದ ಕಡೆಯ ಕುಡಿ ಏನುಂಟು ಅದು ಸತ್ತು ಹೋಗಿಬಿಟ್ರೆ ನಾನು ದ್ರೋಣನಿಗೆ ತುಂಬ ದೊಡ್ಡ ಕಾಣಿಕೆ ಕೊಟ್ಟ ಹಾಗಾಗತ್ತೆ ಅಂತ ಅಂದ್ಕೊಂಡ. ಆ ಸಂದರ್ಭದಲ್ಲಿ ಭಗವಂತ ಗರ್ಭದ ಒಳಗಡೆ ಹೋಗಿ ರಕ್ಷಣೆ ಮಾಡಿದ್ದಕ್ಕೋಸ್ಕರ ಈ ಮಗುವಿಗೆ ವಿಷ್ಣುರಾತ ಅಂತ ಹೆಸರು ಬಂತು. ಯತ್ತೇ ಶಕ್ಯಂ ತಥಾಕುರು ಅಂತ ಪ್ರತಿಜ್ಞೆ ಮಾಡಿದ್ದಕ್ಕೆ. ಹೀಗೆ ಮಹಾಭಾರತ ತುಂಬ ದೊಡ್ಡ ಘಟನೆಗಳಿಗೆ ಸಾಕ್ಷಿಯಾಗುತ್ತೆ. ಭಾಗವತದಲ್ಲಿ ಪುರಾಣಾನಾಂ ಸಾರರೂಪ ಶ್ರೀಮದ್ ಭಾಗವತಾಭಿಧ ಅಂತ ಹೇಳ್ತಾರೆ. ಪುರಾಣಗಳ ರಾಜ ಅಂತ ಭಾಗವತವನ್ನು ಕರೀತಾರೆ. ಯಾಕಂದರೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕೃಷ್ಣನ ಕಥೆಯನ್ನು ಇದು ಹೇಳುತ್ತೆ. ಕಲಿಯುಗದಲ್ಲಿ ಅತ್ಯಂತ ಬೇಗವಾಗಿ ಅನುಗ್ರಹ ಮಾಡತಕ್ಕಂಥ 2 ದೇವತೆಗಳಿದ್ದಾರಂತೆ. ಇಬ್ಬರೂ ಕೃಷ್ಣರೇ. ಒಬ್ಬರು ವಾಸುದೇವ ಕೃಷ್ಣ, ವಸುದೇವನ ಮಗ. ಇನ್ನೊಬ್ಬ ದ್ವೈಪಾಯನ ಕೃಷ್ಣ, ದ್ವೀಪದಲ್ಲಿ ಹುಟ್ಟಿದ ಪರಾಶರನ ಮಗ ಕೃಷ್ಣ. ಇಬ್ಬರು ಕೃಷ್ಣಂದಿರು, ದ್ವೈಪಾಯನ ಕೃಷ್ಣ ಮತ್ತು ವಾಸುದೇವ ಕೃಷ್ಣ. ಅವರ ಉಪಾಸನೆ ಎಂಬುದು ಕಲಿಯುಗದಲ್ಲಿ ಅತ್ಯಂತ ವೇಗವಾಗಿ ಫಲ ಕೊಡುತ್ತದೆ. ಕಲೌ ಕೃಷ್ಣ ಭಕ್ತ್ಯಾ ಕೃಷ್ಣ ಪುರಸ್ಥಿತ ಅಂತ ಭಾಗವತ. ಆದ್ದರಿಂದ ಈ ಯಾವ ಯುಗದಲ್ಲಿ ನಾವಿರ್ತೇವೋ ಆ ಯುಗದಲ್ಲಿ ಅಥವಾ ಅದಕ್ಕಿಂತ ಅನತಿಪೂರ್ವದಲ್ಲಿ ಇರತಕ್ಕಂತಹ ಅವತಾರಗಳು ನಮಗೆ ಬೇಗ ಅನುಗ್ರಹ ಮಾಡ್ತವೆ ಅಂತೆ. ಕಲಿಯುಗದ ಆದಿಯಲ್ಲಿ ದ್ವಾಪರದ ಕೊನೆಯಲ್ಲಿ ಇರತಕ್ಕಂಥ ಅವತಾರ ಒಂದು ಕೃಷ್ಣನದ್ದು, ಇನ್ನೊಂದು ವೇದವ್ಯಾಸರದ್ದು. ಹಾಗಾಗಿ ವೇದವ್ಯಾಸ ಮಂತ್ರ ಮತ್ತು ಕೃಷ್ಣ ಮಂತ್ರವನ್ನು ಜಪ ಮಾಡಿದರೆ ಅತಿ ಶೀಘ್ರವಾಗಿ ಅನುಗ್ರಹ ಮಾಡುವುದರ ಮೂಲಕ ನಮಗೆ ಉದ್ಧಾರಕ್ಕೆ ಆ 2 ಮಂತ್ರಗಳು ತಾರಕ ಮಂತ್ರಗಳಾಗ್ತವೆ ಅಂತ ಹೇಳುವುದನ್ನು ಭಾಗವತ ಹೇಳುತ್ತೆ. ಇಂಥ ಭಾಗವತದಲ್ಲಿ ತುಂಬ ವಿಸ್ತಾರವಾದ ಅನೇಕ ಕಥೆಗಳಿದ್ದಾವೆ. ಹೇಳುವಷ್ಟು ಟೈಮಲ್ಲಿ ಈಗಾಗಲೇ ಸಮಯ ಆಗಿ ಹೋಯಿತು. ತ್ರಯ್ಯಾಚ ಉಪನಿಷದ್ಭಿಶ್ಚ ಸಾಂಖ್ಯ ಯೋಗೇಶ್ಚ ಸಾತ್ವತೈಃ ಉಪಗೀಯಮಾನ ಮಹಾತ್ಮ್ಯಂ ಹರಿಂಸಾ ಮನ್ಯತ ಆತ್ಮಜಂ ಅಂತ ಹೇಳುವಂಥ ಮಾತು ಬರುತ್ತೆ. ಈ ಯಶೋದೆ ಕೃಷ್ಣನ ತಲೆಹರಟೆ ಜಾಸ್ತಿ ಆಯಿತು ಅಂತ ಅವನನ್ನು ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದಂತೆ. ಎಲ್ಲಿ ಹೋದರೂ ಒಂದು ಗಳಿಗೆ ಸುಮ್ಮನೆ ಇರ್ತಿದ್ದಿಲ್ಲ ಕೃಷ್ಣ. ಭಾರಿ ಅವನ ಮೇಲೆ ದೂರುಗಳು, ಬೆಣ್ಣೆ ಕದ್ದ, ಹಾಲು ಕದ್ದ, ತುಂಬ ತೊಂದರೆ ಕೊಡ್ತಿದ್ದಾನೆ ಅಂತ. ಏನು ಮಾಡೋದು, ಇವನ ತಂಟು ತಡ್ಕೊಳಕ್ಕಾಗಲ್ಲ ಅಂತ ಹೇಳಿ 3 ಗೇಣು ಉದ್ದದ ಹಗ್ಗವನ್ನು ತಂದು ಕಟ್ಟಲಿಕ್ಕೆ ಶುರು ಮಾಡಿಲ್ಲಂತೆ. ಅದಕ್ಕೆ ಭಾಗವತ ಹೇಳುತ್ತೆ, ತ್ರಯ್ಯಾಚ ಉಪನಿಷದ್ಭಿಶ್ಚ, 3 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದಗಳಿಂದ, ಎಲ್ಲ ಉಪನಿಷತ್ತುಗಳಿಂದ ಯಾರನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲವೋ ಆ 3 ವೇದಗಳಿಂದ ಯಾರನ್ನು ಕಟ್ಟಲಿಕ್ಕೆ ಸಾಧ್ಯ 3 ಗೇಣು ಹಗ್ಗದಿಂದ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿಬಿಟ್ಲು. ಯಾಕೆಂದರೆ ಅವಳಿಗೆ ಹರಿ ದೇವದೇವೋತ್ತಮ ಅಂತ ಹೇಳಿದ್ರ ಬದಲಿಗೆ ತನ್ನ ಮಗು ಅಂತ ಅಂದ್ಕೊಂಡ್ಬಿಟ್ಲು ಅವಳಂತೆ. ಹರಿಂಸ ಮನ್ಯತ ಆತ್ಮಜಂ ಅಂತ. ಎಂತಹ 3 ವೇದಗಳಿಂದ, ಉಪನಿಷತ್ತುಗಳಿಂದ ಉಪಗೀಯಮಾನ ಮಹಾತ್ಮ್ಯಂ, ಎಲ್ಲ ವೇದ ಮಂತ್ರಗಳು ಕೂಡ ಅನಂತಕಾಲ ಹೇಳಿದರೂ ಕೂಡ ಯಾವ ಅನಂತನನ್ನು ಭಗವಂತನನ್ನು ಹೇಳಲಿಕ್ಕೆ ಸಾಧ್ಯ ಇಲ್ವೋ ಅಂತಹ ಅನಂತನನ್ನು 3 ಗೇಣು ಹಗ್ಗದಿಂದ ಹಾಕಿದ್ರೆ ಏನು ಅಂತ. ಆದರೂ ಕೃಷ್ಣ ಅದಕ್ಕೆ ಒಳಗಾದ ಮೇಲೆ ಗೊತ್ತು ನಿಮಗೆ, 2 ವೃಕ್ಷಗಳ ಮಧ್ಯದಲ್ಲಿ ಹೋದ, ಆ ವರಡುಗಲ್ಲಿ ಕಟ್ಟಿದ್ದವನು, ಆ 2 ವೃಕ್ಷಗಳು ಬಿದ್ದು ಅದು ನಳಕುಬ್ಬರ ಮಣಿಗ್ರೀವ ಅಂತ ಇಬ್ಬರು ರಾಕ್ಷಸರು ನಾರದನ ಶಾಪದಿಂದಾಗಿ ಮರ ಆಗಿದ್ರು, ಅವ್ರಿಗೆ ಮುಕ್ತಿ ಸಿಕ್ತು. ಇದೆಲ್ಲ ಒಂದಷ್ಟು ಕಥೆ ಇದೆ. ಕೃಷ್ಣ ಅವತಾರ ಸಮಾಪ್ತಿ ಮಾಡಿ ಹೊರಡಬೇಕಾದ ಸಂದರ್ಭದಲ್ಲಿ ಕುಂತಿ ಹತ್ರ ಕೇಳ್ತಾನೆ, ಇನ್ನು ನಾನು ಮುಂದೆ ಹೋಗಬೇಕಾಗಿದೆ, ನನ್ನ ಅವತಾರ ಮುಗಿಸ್ತಾ ಇದ್ದೇನೆ, ನಿನಗೇನು ಬರಬೇಕು ಅಂತ ಕೇಳ್ತಾನೆ. ಕುಂತಿ ಹೇಳ್ಬೋದಿತ್ತು, ಇಡೀ ಜೀವನದಲ್ಲಿ ಅವಳು ಕಷ್ಟಪಟ್ಟು ಜೀವನ ಮಾಡಿದವಳು. ಅವಳು ಬಾಲ್ಯದಲ್ಲಿ ಪಾಪ ಎಷ್ಟು ಅಪವಾದಕ್ಕೆ ಹೆದರುಕೊಂಡ್ಳು ಅಂತ ಹೇಳಿದರೆ, ಕನ್ಯಾ ಕುತೂಹಲ, ಪಾಪ ಸಣ್ಣ ಮಗು, ಹೆಣ್ಣುಮಗಳು, ಏನು ಮಂತ್ರ ಉಪದೇಶ ಕೊಟ್ಟು ಕೂಡಲೇ ಇದು ಫಲಪ್ರದ ಹೌದಾ ಅಲ್ವೋ ಅಂತ, ಇದರಿಂದ ಫಲ ಸಿಗುತ್ತೋ ಇಲ್ಲೋ ಅಂತ ಟೆಸ್ಟ್ ಮಾಡಬೇಕು ಅಂತ, ಪಾಪ ಪರೀಕ್ಷೆ ಮಾಡಬೇಕು ಅಂತೇಳಿ
ಸೂರ್ಯ ಮಂತ್ರವನ್ನು ಜಪ ಮಾಡಿ ಕನ್ಯೆ ಆಗಿರಬೇಕಾದ್ರೆ ಒಂದು ಗರ್ಭಿಣಿ ಆಗಿಬಿಟ್ಲು ಅವಳು ಪಾಪ. ಮತ್ತೆ ದಾಕ್ಷಿಣ್ಯಕ್ಕೆ ಹೊಟ್ಟೆ ಬಂದರೆ ಹೆರ್ಲಿಕ್ಕೆ ಜಾಗ ಇಲ್ಲ ಅಂತ ಹೇಳಿ ಪಾಪ ಅವಳು ಹೆತ್ತು ಮತ್ತೆ ತಾನು ಮದುವೆ ಆಗುವ ಮೊದಲೇ ಮಗನ್ನು ಹೆತ್ತೆ ಅಂತ ಹೇಳುವ ಅಪವಾದ ಬರುತ್ತೆ ಅಂತ ಅಷ್ಟು ಪ್ರೀತಿಯ ಮಗುವನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಅದನ್ನು ಗಂಗಾ ನದಿಯಲ್ಲಿ ಬಿಡಬೇಕಾದ ದುರಂತ ಅವಳದು ಪಾಪ. ಆಮೇಲೆ ಕಾಡಿಗೆ ಅಲೆದಾಡಿದ್ದು, ಅಲ್ಲಿಯೂ ಕೂಡ ಕಷ್ಟಪಟ್ಟಳು. ಮಕ್ಕಳನ್ನು ಕ್ಷಣ ಕ್ಷಣದಲ್ಲಿ ಕಾಪಾಡುವುದು ಹೇಗೆ ಅಂತ. ಮತ್ತೆ ಗಂಡಂದರಿಂದ ಮಕ್ಕಳದಾದಾಗ ದೇವತೆಗಳಿಂದ ಮಕ್ಕಳನ್ನು ಪಡೆಯಬೇಕಾದಾಗ ದುರ್ಯೋಧನ ಹೇಳ್ತಾನೆ, ಇವರಿಗೆ ಸಾಮ್ರಾಜ್ಯ ಪ್ರವೇಶ ಇಲ್ಲ, ಯಾಕಂದ್ರೆ ನಮ್ಮದು ಶುದ್ಧ ತಳಿ, ನಮ್ಮದು ಕುರುವಂಶ, ಇವರು ಇನ್ಯಾವುದೋ ವಂಶಕ್ಕೆ ಹುಟ್ಟಿದ ಮಕ್ಕಳನ್ನು ಪಡೆದಿದ್ದಾಳೆ ಕುಂತಿ, ಆದ್ರಿಂದ ಇವಳು ಆಶ್ರಮಕ್ಕೆ ಪ್ರವೇಶನೇ ಮಾಡಬಾರ್ದು ಸಾಮ್ರಾಜ್ಯಕ್ಕೆ ಅಂತ ಹೇಳಿದಾಗ ಮತ್ತೆ ವೇದವ್ಯಾಸರು ಬಯಸಿಕೊಂಡು ಮತ್ತೆ ಇಷ್ಟಪಡದ ಸಂದರ್ಭದಲ್ಲಿಯೂ ಕೂಡ ಅವರನ್ನು ಒಳಗೆ ಸೇರಿಸಿಕೊಂಡ ಮೇಲೆ ದುರ್ಯೋಧನ ಕ್ಷಣ ಕ್ಷಣದಲ್ಲಿ ಸಾಯಿಸಬೇಕು ಅಂತ ಅವರಿಗೆ ತುಂಬ ಪ್ರಯತ್ನ ಮಾಡಿದ. ಈ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಕುಂತಿ ಎಷ್ಟು ಒದ್ದಾಡಿದಾಳೆ ಅಂತ ಹೇಳೋದು ಅವಳಿಗೆ ಗೊತ್ತು. ಮಕ್ಕಳನ್ನು ಉಳಿಸ್ಕೊಳ್ಳಿಕ್ಕೆ ಅರಗಿನ ಮನೆಯಲ್ಲಿ ಸಾಯಿಸಬೇಕಾದ ಪ್ರಸಂಗ ಬಂತು. ಎಂತೆಂಥ ಕಷ್ಟಪಟ್ಟಿದ್ದಾಳೆ ಕುಂತಿ ಅಂತ ಹೇಳಿದರೆ ಪ್ರಪಂಚದ ಯಾವುದೇ ಹೆಣ್ಣು ಮಗಳು ಕೂಡ ಇಷ್ಟು ಕಷ್ಟಪಡಲಿಕ್ಕಿಲ್ಲ. ಅಂಥ ಇಡೀ ಜೀವನವನ್ನು ಕಷ್ಟದಲ್ಲಿ ಕಳೆದ ಕುಂತಿ ಕೊನೆ ಗಳಿಗೆಯಲ್ಲಿ ಕೃಷ್ಣ ವರ ಕೇಳಿದಾಗ ಇಂದು ಒಂದು ದೊಡ್ಡ ಕೇರಳ ರಾಜ್ಯ ಲಾಟ್ರಿ ಬಂತು ಅಂತ ಹೇಳಿ ಖುಷಿಯಲ್ಲಿ ಏನೇನು ಕೇಳ್ಬೋದಿತ್ತಲ್ಲ, ದೊಡ್ಡ ಅರಮನೆ ಕೊಡು, ಅದು ಕೊಡು, ಇದು ಕೊಡು ಅಂತ. ಅದರ ಬದಲಿಗೆ ವಿಪದಸ್ಸಂತು ನ ಶಾಶ್ವತ ತತ್ರ ತತ್ರ ಜಗತ್ಪತೆ, ನನಗೆ ಆಗಾಗ್ಗೆ ಆಪತ್ತು ಕೊಡ್ತಾ ಇರು ಅಂತ ಕೇಳ್ತಾರೆ. ಯಾರಾದ್ರೂ ಕೇಳ್ತಾರ? ಕೇಳಿದ್ಲಿ ಇವಳು. ಅದಕ್ಕೇನು ಕಾರಣ ಅಂತ ಹೇಳಿದ್ರೆ, ಒಂದು ವೇಳೆ ನಾನು ಸುಖ ಸಾಮ್ರಾಜ್ಯದಲ್ಲಿ ತೇಲಿಬಿಟ್ರೆ ಇನ್ನೆಷ್ಟು ಜನ್ಮ ಪಡಿಬೇಕು ನಾನು, ಯಾಕೆಂದ್ರೆ ನಿನ್ನ ನೆನಪಾಗಿರೋದಿಲ್ಲ, ನಿನ್ನ ಧ್ಯಾನ ಉಪಾಸನೆ ಮಾಡೋಕ್ಕಾಗಲ್ಲ. ಆದ್ರಿಂದ ಸುಖ ಸಾಮ್ರಾಜ್ಯದಲ್ಲಿ ತೇಲಿಬಿಟ್ಟು ಮತ್ತೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಇನ್ನೊಂದು ಜನ್ಮ ಪಡಿಬೇಕು. ಯಾಕೆಂದ್ರೆ ನಾವು ಪುಣ್ಯದಲ್ಲಿ ಎರಡು ಬಗೆ ಇದೆ, ಒಂದು ಅನಿಷ್ಟ ಪುಣ್ಯ, ಇನ್ನೊಂದು ಇಷ್ಟ ಪುಣ್ಯ ಅಂತ. ಅನಿಷ್ಟ ಪುಣ್ಯ ಅಂತ ಹೇಳಿದ್ರೆ ಒಳ್ಳೆಯ ಕೆಲಸ ಮಾಡೋದು, ಬಂದ ಪುಣ್ಯ ಅದು ಒಳ್ಳೆದಕ್ಕೆ ಉಪಯೋಗ ಆಗುದಿಲ್ಲ. ಅಂದ್ರೆ ಒಂದು ಸುದರ್ಶನ ಹೋಮ ಮಾಡೋದು, ಯಾಕೆ ನನ್ನ ಮನೆಗೆ ರಕ್ಷಣೆ ಕೊಡು ಅಂತಲ್ಲ, ಪಕ್ಕದ ಮನೆಯನ್ನು ಕಾರ್ ತಗೊಂಡಿದ್ದಾನೆ ಅದು ಕಣಿಗೆ ಬಿದ್ದು ಹೋಗ್ಲಿ ಅಂತ. ಈ ಒಳ್ಳೆ ಕೆಲಸ ಮಾಡೋದು. ಆದ್ರೆ ಪುಣ್ಯ ಮಾತ್ರ ಅದು ಅನಿಷ್ಟ ಪುಣ್ಯ, ಇಷ್ಟ ಪುಣ್ಯ ಅಲ್ಲ. ಇನ್ನು ಕೆಲವು ಇದೆ, ಒಂದು ಊರಿಗೆ ಒಂದು ಎಡ್ಡ ಕೆರೆ ತೋರಿಸೋದು, ಆಮೇಲೆ ಒಂದು ದೊಡ್ಡ ಯಾಗ ಮಾಡೋದು, ಮಾಡಿ ಕೆರೆ ತೋರಿಸಿದ್ರೆ ಏನಾಗುತ್ತೆ, ಊರಿನ ಎಲ್ಲಾ ಪ್ರಾಣಿಗಳು ಪಕ್ಷಿಗಳು ಬಂದ ನೀರು ಕುಡಿತಾರೆ. ಎಷ್ಟು ಪುಣ್ಯದ ಕೆಲಸ, ಅವನಿಗೇನು ಲಾಭ ಇಲ್ಲ ಅದರಲ್ಲಿ. ಹೀಗೆ ಇದರಿಂದ ಬಂದ ಪುಣ್ಯ ಉಂಟಲ್ಲ, ಇದು ಇಷ್ಟ ಪುಣ್ಯ, ಯಾಕೆಂದ್ರೆ ಮೋಕ್ಷಕ್ಕೆ ಕಾರಣ. ಅನಿಷ್ಟ ಪುಣ್ಯ ಅಂತ ಹೇಳಿದ್ರೆ ಗಾಯತ್ರಿ ಜಪ ಮಾಡೋದು, ಈ ಬೇರೆ ಬೇರೆ ಮಂತ್ರ ಜಪ ಮಾಡೋದು, ಜಪ ಮಾಡಿದ ಮೇಲೆ ಇಂಥವನಿಗೆ ಇಂಥದ್ದಾಗಲಿ ಅಂತ ಬೇಡ್ಕೊಳ್ಳೋದು ದೇವರ ಮುಂದೆ. ಆದ್ರಿಂದ ಪುಣ್ಯ ಬರುತ್ತೆ. ಆ ಪುಣ್ಯದಿಂದ ಅನಿಷ್ಟನೂ ಆಗುತ್ತೆ, ಈಗ ಬೇರೆಯವರಿಗೆ ಆಗ್ತಲ್ಲ ತನಗೂ ಆಗುತ್ತೆ. ಯಾಕೆ? ಆ ಮಂತ್ರವನ್ನು ದುರ್ವಿನಿಯೋಗ ಮಾಡಿದಕ್ಕೋಸ್ಕರ, ಸದ್ವಿನಿಯೋಗ ಮಾಡದೇ ಇರೋದ್ರಿಂದ. ಈ ರೀತಿ ಕುಂತಿ ಅಂದ್ಕೊಂಡು, ನಾನು ಬೇಕಾದ ಸಾಮ್ರಾಜ್ಯವನ್ನು ಮತ್ತೆ ಪಡೆದು ಸಾಯುವ ವಯಸ್ಸಿನಲ್ಲಿ ಅದರಲ್ಲಿ ಒಂದಷ್ಟು ಸುಖವನ್ನು ಅನುಭವಿಸಿ ಭಗವಂತನ ಮರೆತು ಬಿಟ್ಟು ನಾನು ಮತ್ತೆ ತಿರ್ಗಾ ಎಷ್ಟೋ ಜನ್ಮ ಪಡಿಬೇಕಲ್ಲ, ಅದು ಬೇಡ ಅಂತ ಹೇಳಿ ತತ್ರ ತತ್ರ ವಿಪದಸ್ಸಂತು ನನ್ನ ಶಾಶ್ವತೆ, ನನಗೆ ಆಗಾಗ್ಗೆ ಕಷ್ಟ ಕೊಡ್ತಾ ಇರು. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಅಪುನರ್ಭವ ದರ್ಶನ, ನಿನ್ನ ನೆನಪಾಗಿ ನಾನು ಮತ್ತೆ ಹುಟ್ಟದ ಜಾಗಕ್ಕೆ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ಅವಳು ಕೇಳ್ತಾಳೆ. ಮತ್ತೆ ಜೊತೆಗೆ ಏನು ಕೇಳ್ಕೊಳ್ತಾಳೆ ಅಂತ ಹೇಳಿದ್ರೆ, ಕಷ್ಟ ಕೊಡೋದ್ರ ಜೊತೆ ಸಹಿಸಿಕೊಡು, ಶಕ್ತಿ ಕೊಡು ಅಂತ. ಅನೇಕ ಮಂದಿ ನಮಗೆಲ್ಲ ಕಷ್ಟ ಬರುತ್ತೆ, ಬಂದಾಗ ನಾವು ಅನೇಕ ಮಂದಿ ಆತ್ಮಹತ್ಯೆಗೆ ಯೋಚನೆ ಮಾಡ್ತೇವೆ, ಯಾಕೆಂದ್ರೆ ಸಹಿಸ್ಕೊಳ್ಳೋಕೆ ಆಗಲ್ಲ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಅಂಥ ಯೋಚನೆ ಕೊಡೋದ್ರ ಬದಲಿಗೆ ಸಹಿಸಿಕೊಳ್ಳೋ ಶಕ್ತಿ ಕೊಟ್ಬಿಡು ಸಾಕು ಅಂತ. ಕಷ್ಟ ಕೊಡು, ಅದನ್ನು ಎದುರಿಸ್ಲಿಕ್ಕಾಗದೆ ಇನ್ಯಾವುದೋ ದಾರಿ ಹಿಡುವುದರ ಬದಲಿಗೆ ಅದನ್ನು ಎದುರಿಸುವ ಶಕ್ತಿಯನ್ನು ಜೊತೆಗೆ ಕೊಡು ಅಂತ ಅಷ್ಟೇ ಕೇಳ್ಕೊಳ್ತಾಳೆ ಹೊರತು ಕಷ್ಟ ಕೊಡಬೇಡ ಅಂತ ಕೇಳ್ಕೊಳ್ಳೋದಿಲ್ಲ. ಇದು ನಮಗೂ ಜೀವನದಲ್ಲಿ ಒಂದು ಪಾಠ. ನಾವು ಯಾವ್ಯಾವುದೋ ಜನ್ಮದಲ್ಲಿ ಮಾಡಬಾರದ ಕರ್ಮವನ್ನು ಮಾಡಿ ಈ ಜನ್ಮದಲ್ಲಿ ಯಾವತ್ತೂ ಸುಖವಾಗಿರಬೇಕು ಅಂತ ಬಯಸ್ತೇವೆ, ಕಷ್ಟ ಬರಬಾರದು ಅಂತ. ಆವಾಗ ಯಾವತ್ತೂ ಕೂಡ ನಾವು ಇನ್ಯಾರಿಗೋ ಯಾವುದೋ ಜನ್ಮದಲ್ಲಿ ಕಷ್ಟ ಕೊಟ್ಟಿದ್ದೇನೆ ಅಂತ ಅಂದ್ಕೊಳ್ಳಲ್ಲ. ಮತ್ತೇನು, ನನಗೆ ದೇವರು ಕಷ್ಟ ಕೊಟ್ಟುಬಿಟ್ಟ, ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೇನೆ ಅಂತ ಅಂದ್ಕೊಳ್ತೇವೆ ಹೊರತು ಜನ್ಮಾಂತರದಲ್ಲಿರುವ ಕರ್ಮದ ಪ್ರತಿಫಲ ಇದು ಅಂತ ನಾವು ಅಂದ್ಕೊಳ್ಳಲ್ಲ. ಅದು ನಾವು ಜೀವನದಲ್ಲಿ ತಿಳ್ಕೊಳ್ಬೇಕಾದ ಸಂಗತಿ. ಆದ್ರಿಂದ ಭಾಗವತ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಜೀವನಕ್ಕೆ ಅಮೂಲ್ಯವಾಗಿರ್ತಕ್ಕಂಥ ಅನೇಕ ಸಂಗತಿಗಳನ್ನು ಭಾಗವತ ಹೇಳಿದೆ. ಹೀಗಾಗಿ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಭಾಗವತದ ಬಗ್ಗೆ ನೆನಪಿಡುವುದಾದ ವಿಷಯವನ್ನು ಒಂದೆರಡು ಮಾತನಾಡಬೇಕು ಅಂತ ಹೇಳಿದರು. ಅದು ಅಂದರೆ ಒಂದೊಂದೇ ಗ್ರಂಥವನ್ನು ಹೇಳಲಿಕ್ಕೂ ಸಾಧ್ಯ ಆಗದೇ ಇರುವಂಥ ಸಂಗತಿ ಆದರೂ ಕೂಡ ಒಂದು ಸ್ವಲ್ಪ ಹೊತ್ತು ನಾವೇನೋ ಒಂದು ಭಗವತ್ ಚಿಂತನೆಯಲ್ಲಿ ಕಳೆಯುವುದು ಕೂಡ ನಮ್ಮೆಲ್ಲರ ಭಾಗ್ಯ ಅಂತ ಅಂದ್ಕೊಂಡು, ನಮಗೆಲ್ಲರಿಗೂ ಕೂಡ ಭಗವಂತನ ಪೂರ್ಣ ಅನುಗ್ರಹ ಇರಲಿ. ಇನ್ನು ಮುಂದೆ ಈ ವೇದಿಕೆಯಿಂದ ಗಾಯನ ನಡಿಲಿಕ್ಕಿದೆ. ವಯಲಿನ್ ಅಕ್ಕ ತಮ್ಮನ ಅಲ್ಲಲ್ಲ, ಸಿನಿಮಾ ತನ್ಮಯ. ಹಾಂ ಸರಿ, ಅದನ್ನು ನೀವು ಕೇಳಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ನಮಗೆಲ್ಲ ಗೊತ್ತಿರೋ ಅತ್ಯಂತ ವಿಸ್ತಾರವಾದಂಥ ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟಿದೆ. ಸೀಮಿತ ಅವಧಿಯಲ್ಲಿ ಅತ್ಯಂತ ಸೂಕ್ಷ್ಮವಾದಂತಹ ಕೆಲವೊಂದು ವಿಚಾರಗಳನ್ನು ಪರಮಪೂಜ್ಯ ಶ್ರೀಪಾದಂಗಳವರು ನಮಗೆ ತಿಳಿಸಿದ್ದಾರೆ.
ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿವಸ ಈ ವೇದಿಕೆಯಲ್ಲಿ ಗಾಯನ ವಾದನ ಕಚೇರಿಯನ್ನು ನಡೆಸಿಕೊಡಲಿರುವಂತಹ ಕುಮಾರಿ ತನ್ಮಯಿ ಉಪ್ಪಂಗಳ ದಯವಿಟ್ಟು ವೇದಿಕೆಗೆ ಬಂದು ಶ್ರೀಪಾದಂಗಳವರಿಂದ ಫಲವಂತರಾಕ್ಷತೆಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ವಿದ್ವಾನ್ ಸೋನಾದ ಕೃಷ್ಣಾಮಯಿ ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ದಿವಸದ ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಶ್ರೀಮತಿ ಮತ್ತು ಶ್ರೀ ಗಣೇಶ್ ನಾಯರ್, ಶ್ರೀಮತಿ ಮತ್ತು ಶ್ರೀ ಕೃಷ್ಣ ಶರ್ಮಾ, ಶ್ರೀಮತಿ ಮತ್ತು ಶ್ರೀ ವೆಂಕಟರಾಜ್, ಅದೇ ರೀತಿ ಶ್ರೀಯುತ ವೇಣುಗೋಪಾಲ ಶಾಸ್ತ್ರಿ ಸುಬ್ರಹ್ಮಣ್ಯ ಮಠ, ಎಲ್ಲ ಪ್ರಾಯೋಜಕರು ಕೂಡ ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷತೆಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಆಯ್ತಾ ನೀವು ತಗೊಂಡ್ರಾ? ಆಯ್ತಾ?